ತೀರ್ಥಾಚಾರ್ಯರಿಂದ ಹಿಡಿದು ಆನಂದ ತೀರ್ಥಾಚಾರ್ಯ ಅಂತ ಒಬ್ಬರು ಎಲ್ಲರೂ 15 ದಿವಸ ಅನ್ನೋದು ನಿರ್ವಿವಾದವಾಗಿ ಎಲ್ಲರೂ ಬರೆದಿರತಕ್ಕಂಥ ಅರ್ಥ. ಆದರೆ ಈ ಅರ್ಥ ಸಮರ್ಪಕ ಅಂತ ಹೇಳುವುದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಾರಾಯಣ ಪಂಡಿತರು ಯಾವತ್ತೂ ಕೂಡ ವ್ಯಾಕರಣ ವಿರುದ್ಧವಾಗಿ ಉದ್ದೇಶಪೂರ್ವಕವಾಗಿ ಪ್ರಯೋಗ ಮಾಡಿದ್ದುಂಟು. ಅದು ಬಿಟ್ಟರೆ ವ್ಯಾಕರಣ ವಿರುದ್ಧವಾಗಿ ಅವರು ಪ್ರಯೋಗಿಸುವುದಿಲ್ಲ. ಸಪ್ತಾಷ್ಟಾನಿ ಎನ್ನುವುದಕ್ಕೆ ಸಪ್ತಚ ಅಷ್ಟಚ ಅಥವಾ ಸಪ್ತಚ ಅಷ್ಟೌಚ ಅಂತ ಇದ್ದರೆ ಸಪ್ತಾಷ್ಟ ಅಥವಾ ಸಪ್ತಾಷ್ಟವು ಅಂತಾಗುತ್ತೆ. ಸಪ್ತಾಷ್ಟಾನಿ ಅಂತ ರೂಪವೇ ಆಗುವುದು. ವ್ಯಾಕರಣ ವ್ಯುತ್ಪತ್ತಿ ಇಲ್ಲದವರು ಪ್ರಯೋಗ ಮಾಡುವಂತಹ ಶಬ್ದ ಆಯಿತು. ನಾರಾಯಣ ಪಂಡಿತರು ಅಂಥ ಪ್ರಯೋಗ ಮಾಡುವುದಿಲ್ಲ. ಮತ್ತೆ ಹಾಗಾದ್ರೆ ಸಪ್ತಾಷ್ಟಾನಿ ಅನ್ನೋದಕ್ಕೆ ಏನರ್ಥ ಅಂದರೆ ಸಪ್ತವಾ ಅಷ್ಟವಾ ಸಪ್ತಾಷ್ಟಾನಿ ಅಂತ ರೂಪ ಆಗುತ್ತೆ. 7 ಅಥವಾ 8 ಅಂತ. 7-8 ದಿನ ಅಂತ ನಾವು ಹೇಳ್ತೇವಲ್ಲ, 7-8 ದಿನ ಅಂದ್ರೆ 15 ದಿನವ? ಅದೇ ಸಂಸ್ಕೃತದಲ್ಲಿ ಸಪ್ತಾಷ್ಟಾನ ದಿನಾನಿಂದ 7-8 ದಿನ ವಾದ ಆಯಿತು ಅಂತ. ಈ 15 ದಿನ ಅನ್ನತಕ್ಕಂಥದ್ದೇ ಅಶಾಸ್ತ್ರೀಯವಾದ ಅರ್ಥ. ಅದು ವ್ಯಾಕರಣ ವಿರುದ್ಧ. ಹಾಗೆ ರೂಪವೇ ಆಗುವುದಿಲ್ಲ ಸಂಸ್ಕೃತದಲ್ಲಿ. 7 ಸಪ್ತಚ ಅಷ್ಟೌಚ ಅಂತಿದ್ದರೆ ಸಪ್ತಾಷ್ಟಾನಿ ಅಂತ ರೂಪ ಆಗುವುದಿಲ್ಲ. ಬಹಳ ಆಶ್ಚರ್ಯ ಏನಂದ್ರೆ ಸಪ್ತಾಷ್ಟಾನಿ ಅಂತ ಆಗೋದಕ್ಕೆ ಸಪ್ತವಾ ಅಷ್ಟವ್ವಾ 7 ಅಥವಾ 8 7-8 ಅಂತ ಇಟ್ಟುಕೊಂಡ್ರೆ ಹೇಗೆ ರೂಪ ಆಗುತ್ತೆ ಅನ್ನುವ ಸೂತ್ರ ಇದೆ. ಆ ಸೂತ್ರವನ್ನು ವಿಶ್ವಭದ್ರ ತೀರ್ಥರು ಉಲ್ಲೇಖ ಮಾಡ್ತಾರೆ. 15 ಅಂತ ಅರ್ಥ ಬರೀತಾರೆ. 15 ಆದ್ರೆ ಆ ಸೂತ್ರ ಅನ್ವಯ ಆಗೋದಿಲ್ಲ. ಹಾಗಾಗಿ ಅದು ಏನೋ ಮತ್ತೆ ಯಾರಾದರೂ ಸೇರಿಸಿದ್ರೋ ಕೈವಾಡವೋ ಏನೋ ಅದರ ವಿಷಯ ನಮಗೆ ಬೇಡ. ಒಂದು 15 ದಿವಸ ವಾದ ಅನ್ನೋದು ಮಧ್ವ ವಿಜಯದ ಅಭಿಪ್ರಾಯ ಅಲ್ಲ. ಸಪ್ತಾಷ್ಟಾನಿಂದ 7-8 ದಿವಸ ಅಷ್ಟೇ, 15 ದಿವಸ ಅಲ್ಲ. ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ ನಾನು. ಆಚಾರ್ಯರು ಆಶ್ವೀಜ ಮಾಸದ ಕೊನೆಗೆ ಅಲ್ಲಿಗೆ ಬಂದದ್ದು ನಮ್ಮ ಹಿಂದೆ ಬಂದಿದೆ. ಊರ್ಜ ಕಾರ್ತಿಕ ಪ್ರಾರಂಭದಲ್ಲಿ ಬಂದದ್ದು. ಅವರು ಚಾತುರ್ಮಾಸಿ ಮುಗಿಸಿ ಶಿವಮೊಗ್ಗದ ಕಡೆ ಆ ಘಟ್ಟದ ಮೇಲೆ ಹೋದರು. ಅಲ್ಲಿಂದ ಆಶ್ವೀಜ ಮಾಸದ ಕೊನೆಗೆ ಇಲ್ಲಿಗೆ ಬಂದದ್ದು. ಕಾರ್ತಿಕ ಮಾಸದ ಕೊನೆ ಮಾರ್ಗಶಿರಕ್ಕೆ ಮತ್ತೆ ಊರಿಗೆ ಬಂದಿದ್ದಾರೆ. ಅಲ್ಲಿ ಕ್ಯಾಂಪ್ ಇದ್ದದ್ದು ಒಂದೇ ದಿವಸ. ಅದರಿಂದ ಒಂದು ತಿಂಗಳಲ್ಲಿ ಆಚಾರ್ಯರು ಈ ಪ್ರವಚನ, ಆಮೇಲೆ ವಾದ, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ ಪಾಠ ಎಲ್ಲ ಮುಗಿಸಿ ವಾಪಸ್ ಬಂದಿದ್ದಾರೆ. ಅದ್ರಲ್ಲಿ 15 ದಿವಸ ಬರೀ ವಾಕ್ಯಾರ್ಥ ಆಗ್ಬಿಟ್ಟು 15 ದಿವಸದಲ್ಲೇ ಆಯ್ತು. ಅದಲ್ಲ, 15 ದಿವಸ ಅಲ್ಲ, 7-8 ದಿವಸ ಅಷ್ಟೇ. 7-8 ಸಪ್ತಾಷ್ಟಾನಿ ದಿನಾನಿ 7-8 ದಿನಗಳ ಕಾಲ ಈ ಚರ್ಚೆ ಮುಂದುವರಿಯಿತು. ನೀವು ಹೇಳಬಹುದು 7-8 ಅಲ್ಲ, ಸಪ್ತಾಷ್ಟಾನಿ ಅನ್ನೋದಕ್ಕೆ 15 ಅಂತ ಅರ್ಥ. ಅದು ಯಾಕೆ ಹಾಗೆ ಪ್ರಯೋಗ ಮಾಡಿದ್ರೆ ಆಚಾರ್ಯರ ಪ್ರಯೋಗವನ್ನು ಅನುಸರಿಸಿ ಏನು ಅಷ್ಟದಶೇಷು ಯುದ್ಧೇಶು ಅಂತ ಆಚಾರ್ಯ ಪ್ರಯೋಗ ಮಾಡಲಿಲ್ವಾ? ಅಷ್ಟಾದಶಸು ಹೇಳೋ ಬದಲು ಅಷ್ಟದಶೇಷು ಅಂದ್ರೆ ಅಷ್ಟೌಚ ದಶಚ, ಅಷ್ಟವಾ ದಶವಾ ಅಲ್ಲ, 18 ಅಂತ ಹೇಳೋದಕ್ಕೆ ಅಷ್ಟದಶೇಷು ಅಂತ ಆಚಾರ್ಯ ಪ್ರಯೋಗ ಮಾಡಲಿಲ್ವಾ? ಅದು ಹೇಗೋ ಆಚಾರ್ಯರನ್ನ ಅನುಸರಿಸಿ ಇವರು ಪ್ರಯೋಗ ಮಾಡಿದ್ರು ಅಂತ. ಅಲ್ಲಿಯೂ ಅಷ್ಟಚ ದಶಚ ಅಲ್ಲ, ಮತ್ತೆ ಅಷ್ಟವ್ವಾ ದಶವ ಅಂತ 8 ಯುದ್ಧಗಳಲ್ಲಿ ಅಂತ ಅರ್ಥ. ಅಲ್ಲಿ 18 ಯುದ್ಧ ಅಂತ ಅರ್ಥ ಮಾಡಿದ್ದು ತಪ್ಪು. ತಾತ್ಪರ್ಯ ನಿರ್ಣಯದ ಪ್ರಯೋಗಕ್ಕೆ ಕೂಡ 18 ಯುದ್ಧ. ಯಾಕೆ 18 ಅಂದ್ರೆ 18 ಬಾರಿ ಜರಾಸಂಧ ಕೃಷ್ಣನ ಹತ್ರ ಯುದ್ಧ ಮಾಡಿದ್ದಾನೆ. ಆದರೆ ಅಷ್ಟದಶೇಷ ಯುದ್ಧೇಶು ಅಂದ್ರೆ 18 ಯುದ್ಧಗಳಲ್ಲಿ ಅಂತ ಅರ್ಥ ಅಲ್ಲ, ಆ ತನಕ ನಡೆದ 8-10 ಯುದ್ಧಗಳಲ್ಲಿ ಅಂತ. ಅಷ್ಟವ್ವಾ ದಶವಾ ಅಷ್ಟದಶಾನಿ ಅಷ್ಟದಶೇಷ. ಯಾಕೆಂದ್ರೆ ಪುನಶ್ಚತೇನ ಯುದ್ಧಂ ಕೃತ ಅಂತ ಮುಂದೆ ಬರುತ್ತೆ. ಮತ್ತೆ ಯುದ್ಧ ಮಾಡಿದ ಅಂತ 18 ಆಗಿ ಹೋದ್ರೆ ಪುನಃ ಯುದ್ಧ. ಆದ್ರಿಂದ ಅಷ್ಟದಶೇಷು ಅನ್ನುವುದಕ್ಕೆ 18 ಅಂತ ಏನು ಪಾಠ ಹೇಳ್ತಾ ಇದ್ದಾರೆ ಇವತ್ತು, ಅದು ತಾತ್ಪರ್ಯ ನಿರ್ಣಯಕ್ಕೆ ಅನ್ಯಾಯ ಮಾಡ್ತಾರೆ. ಅಷ್ಟದಶೇಷು ಅಂದ್ರೆ 18 ಯುದ್ಧಗಳಲ್ಲಿ 8-10 ನಾವು ನೋಡಿ ಬಹಳ ತಮಾಷೆ ಇದೆ. 7-8 ಅಂತೇವೆ, 5-6 ಅಂತೇವೆ, 8-9 ಅಂತ ಹೇಳೋದು, 8-10 ಅಂತ ಹೇಳೋದು. ಕನ್ನಡದಲ್ಲಿ ಹಾಗೆ 8-10 ಬಾರಿ ಅಂತ ಆ ಅಷ್ಟದಶೇಷು ಅಂತ ಅದನ್ನು ಆಚಾರ್ಯ ಪ್ರಯೋಗ ಮಾಡಿದ. ಹೀಗೆ ಅಷ್ಟಾನಿ ಸಪ್ತಾಷ್ಟಾನಿ ಅಂದ್ರೆ 7-8 ಅಂತ ಅರ್ಥ ಹೊರತು 15 ದಿವಸ ಅಲ್ಲ. ಸಪ್ತಾಷ್ಟಾನಿ ದಿನಾನ್ಯೇವಂ 7 ದಿನ ವಾದ ನಡೆಯಿತು. ಪ್ರಾಯ ಅವ್ರು ಖಚಿತವಾಗಿ ಯಾಕೆ ಹೇಳಿಲ್ಲ ಅಂತ ಹೇಳ್ಬೋದು. ಅವರು ಅಲ್ಲಿ ಇದ್ರು ಕೂತಿದ್ರು 7 ದಿವಸ 8 ದಿವಸ ಹೇಳ್ಬಾರ್ದು. 7-8 ಲೆಕ್ಕ ಬರೋದಿಲ್ಲ ಅವರಿಗೆ. 8 ದಿವಸ ಪೂರ್ತಿ ಆಗಲಿಲ್ಲ, 7 ದಿವಸ ಅಖಂಡವಾದ ನಡೆದಿದೆ. ಮೊದಲು ಶುರು ದಿವಸ ಉಪಸಂಹಾರ ಒಂಚೂರು ಆಗಿತ್ತು. ಅದರಿಂದ ಅದನ್ನು ಇಡೀ ದಿವಸ ಅಂತ ಕೂಡ 7. ಯಾಕೆಂದ್ರೆ ಸಪ್ತಾಷ್ಟಾನಿ ದಿನಾನಿ ಅಂತ ದ್ವಿತೀಯ ಪ್ರಯೋಗ ಮಾಡಿದ್ದಾರೆ. ದ್ವಿತೀಯ ಪ್ರಯೋಗ ಅಂದ್ರೆ ನಿರಂತರ ಅಂತ. ನಿರಂತರ ಅಂದ್ರೆ ಭೀಮನಿಗೂ ಜರಾಸಂಧನಿಗೂ ಯುದ್ಧ ಆದ ಹಾಗೆ ನಿರಂತರ ಅಲ್ಲ. ಅದು ರಾತ್ರಿ ಹಗಲು ಯುದ್ಧ ಹೋರಾಟ ನಡೆದಿದೆ 15 ದಿವಸ. ಇದು ಹಾಗಲ್ಲ. ನಿರಂತರ ಅಂದ್ರೆ ಸಂಜೆ ಹೊತ್ತು ಆಚಾರ್ಯ ಪ್ರವಚನದ ಬದಲು ಬರೀ ಆಚಾರ ಆ ಹೊತ್ತಿನಲ್ಲಿ ಮಾತ್ರ ನಿರಂತರ ಹೊರತು ಸ್ನಾನ, ಸಂಧ್ಯಾ ವಂದನೆ, ಊಟ, ಪೂಜೆ ಎಲ್ಲ ಬಿಟ್ಟು ಬೆಳಗಿನ ಸಂಜೆ ನನಗೆ ವಾಕ್ಯಾರ್ಥ ಮಾಡಿದ್ರು ಅಂತ ಅರ್ಥ ಅಲ್ಲ. ಸಪ್ತಾಷ್ಟಾನ ದಿನಾನ್ಯೇವಂ ವಾದಂಕೃತ್ವ ಸಹಾಮನ. ಹೀಗೆ 7-8 ದಿನ ಆಚಾರ್ಯರು ಅವರ ಜೊತೆಗೆ ವಾದ ಮಾಡಿದರು. ಅಷ್ಟಾಗುವಾಗ ತಿರುಗಿಕೊಂಡ್ಬಿಟ್ಟಿದ್ರೆ ಏನಾಗಿದೆ, ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ಅವರಿಗೆ ಆಚಾರ್ಯರ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಹೊಳೆಯಲಿಲ್ಲ. ಆಚಾರ್ಯ ಇನ್ನೇನು ಮುಂದೆ ಪ್ರಶ್ನೆ ಹಾಕುವುದು ಉಂಟು. ಅವ್ರ ಹತ್ರ ಪ್ರಶ್ನೆಯೂ ಉಳಿಯಲಿಲ್ಲ, ಉತ್ತರವೂ ಉಳಿಯಲಿಲ್ಲ. ಆಚಾರ್ಯರ ಪ್ರಶ್ನೆಗಳಿಗೆ ಉತ್ತರ ಉಳಿಯಲಿಲ್ಲ, ಸ್ವತಃ ತನ್ನಲ್ಲಿ ಕೇಳುವ ಪ್ರಶ್ನೆಗಳು ಉಳಿಯಲಿಲ್ಲ. ಹೀಗೆ ಆಚಾರ್ಯರು ಮಾಡಿದರು. ಹೇಗೆ ಸಾಧ್ಯ ಆಯಿತು ಅಂದರೆ ಚಕ್ರಾಯುಧ ಪ್ರಿಯ,
ಅವರು ಚಕ್ರಾಯುಧನಾದ ಭಗವಂತನಿಗೆ ಪ್ರೀತಿಪಾತ್ರರು. ಅವರು ಚಕ್ರಾಯುಧದ ಮುಂದೆ ಉಳಿದ ಯಾವ ಆಯುಧ ಏನು ನಡೆದಿತ್ತು ಹೇಳಿ. ಭಗವದ್ಭಕ್ತರಲ್ಲಿ ಅಗ್ರಣಿಯಾಗಿರ್ತಕ್ಕಂಥ ಆಚಾರ್ಯರಿಂದ ಪರಾಜಿತರಾದರು. ತಿರುಕೋ ಪಂಡಿತರಿಗೆ ಗೆದ್ದರೆ ಎಷ್ಟು ಸಂತೋಷ ಆಗ್ತಿರ್ಲಿಲ್ಲ, ಸೋತದ್ರಿಂದ ಬಹಳ ಸಂತೋಷ ಆಯ್ತು. ಪ್ರಣಮ್ಯ ಚಷ್ಟ ಶಿಷ್ಟೋ ಸೋ, ಉದ್ದಕ್ಕೆ ನಮಸ್ಕಾರ ಮಾಡಿದ್ರಂತೆ. ಕ್ಷಮ್ಯತಾಂ ನಾಥ ಚಾಪಲಂ. ನಾನು ಈ ತನಕ ಮಾಡಿದ್ದು ಪಂಡಿತರು ಮಾಡುವ ಕೆಲಸ ಅಲ್ಲ, ಹುಡುಗಾಟ ಮಾಡಿಬಿಟ್ಟೆ. ನಿಮ್ಮ ಹತ್ರ ವಾದ ಮಾಡುವ ಹುಡುಗಾಟ. ನೀವು ಎಷ್ಟು ಎತ್ತರದವರು ನನಗೆ ಗೊತ್ತು, ಆದರೂ ನಮ್ಮ ಸಂಪ್ರದಾಯದ ಮಂದಿಗೋಸ್ಕರ ನಾನು ನಿಮ್ಮ ಮುಂದೆ ಹುಡುಗಾಟ ಮಾಡಿದೆ. ಈ ಅಪರಾಧವನ್ನು ಕ್ಷಮಿಸಿಬಿಡಿ. ಕ್ಷಮ್ಯತಾಂ ನಾಥ ಚಾಪಲಂ. ಇನ್ನು ಮುಂದೆ ಈ ತ್ರಿವಿಕ್ರಮ ಪಂಡಿತ ಮಾಯಾವಾದವನ್ನು ಪೂರ್ಣ ತೊಳೆದು ಸ್ವಚ್ಛವಾಗಿ ನೀವು 7 ದಿವಸ ನನ್ನ ತೊಳೆದು ಸ್ವಚ್ಛ ಮಾಡಿದರೆ, ಅದರಿಂದ ಪದಪದ್ಮ ರಜೋ ದಾಸ್ಯಂ ಧ್ರುವಂ ಮೇ ದಿಯತಾಮಿತಿ. ಇನ್ನು ಮುಂದೆ ಈ ತ್ರಿವಿಕ್ರಮ ಪಂಡಿತ ನಿಮ್ಮ ಪಾದಧೂಳಿಯನ್ನು ತಲೆಯಲ್ಲಿ ಇಟ್ಟು ತಿರುಗುವ, ನಿಮ್ಮ ದಾಸನನ್ನಾಗಿ ನಿಮ್ಮ ಶಿಷ್ಯನನ್ನಾಗಿ ನನ್ನನ್ನು ಶಾಶ್ವತವಾಗಿ ಶಿಷ್ಯನನ್ನಾಗಿ ಸ್ವೀಕರಿಸಬೇಕು. ನನಗೆ ಬೇಡ ಇನ್ನು ಈ ಮಾಯಾವಾದದ ಕೊಳಕು ಆವೇಶ ಅಂತ ಹೇಳ್ಕೊಂಡು ಉದ್ದಕ್ಕೆ ನಮಸ್ಕಾರ. ಈ ಕ್ಷಣಕ್ಕಾಗಿ ಆಚಾರ್ಯರು ನಿರೀಕ್ಷೆ ಮಾಡಿದ್ದರು. ಅವರು ಪ್ರವಚನ ಮಾಡಿದ್ದೇ ಈ ಶಿಷ್ಯನ ಉದ್ಧಾರಕ್ಕಾಗಿ. ಹೀಗೆ ಆಚಾರ್ಯರಿಗೂ ಒಬ್ಬ ಶ್ರೇಷ್ಠ ಶಿಷ್ಯ ಸಿಕ್ಕಿದ ಸಂತೋಷ ಆಗಿದೆ. ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ನಾರಾಯಣ ಪಂಡಿತರು ಇಬ್ಬರೇ ಶ್ರೇಷ್ಠ ಶಿಷ್ಯನನ್ನು ಹೇಳೋದು. ಒಂದು ವಿಷ್ಣು ತೀರ್ಥರು, ಒಂದು ತ್ರಿವಿಕ್ರಮ ಪಂಡಿತರು. ಆ ಇಬ್ಬರಲ್ಲಿ ತ್ರಿವಿಕ್ರಮ ಪಂಡಿತರು ಮೇಲ್ಗೈಯೋ ವಿಷ್ಣು ತೀರ್ಥರು ಹೇಳೋದು ಕಷ್ಟ, ಅಷ್ಟು ಎತ್ತರಕ್ಕೆ ತ್ರಿವಿಕ್ರಮ ಪಂಡಿತ ಹೇಳ್ತಾರೆ. ಆಚಾರ್ಯ ಶಿಷ್ಯರಲ್ಲೇ ಸರ್ವಶ್ರೇಷ್ಠರು ಅನ್ನುವ ರೀತಿಯಿಂದ ನಾರಾಯಣ ಪಂಡಿತರ ಉಲ್ಲೇಖ ನೋಡಿದ್ರೆ ಕಾಣುತ್ತೆ. ಹಾಗೆ ತ್ರಿವಿಕ್ರಮ ಪಂಡಿತರು ಆಚಾರ್ಯರಿಗೆ ಪದಪದ್ಮ ರಜೋದಾಸ್ಯಂ ಧ್ರುವಂ ಮೇ ದಿಯತಾಮಿತಿ ನಮಸ್ಕಾರ ಮಾಡಿದರು. ಬಹಳ ಸಂತೋಷ ಆಯಿತು ತ್ರಿವಿಕ್ರಮ ಪಂಡಿತರಿಗೆ. ಅವರು ಗೆದ್ದು ಸಂತೋಷ ಪಡುವುದಕ್ಕಿಂತ ಈ ಸೋಲಿನಲ್ಲಿ ಹೆಚ್ಚು ಸಂತೋಷ ಅವರಿಗೆ. ಅದು ಯಾಕೆಂದ್ರೆ ಅವರು ಸೋತು ಗೆದ್ದವರು. ಅದರಿಂದ ಸೋಲಿನಲ್ಲಿ ಗೆಲುವು ಕಂಡು ಸಂತೋಷ ಪಟ್ಟರು. ಆನಂತರ ಆಚಾರ್ಯರು, ನೀವು ನಮ್ಮ ಶಿಷ್ಯತ್ವ ಸ್ವೀಕಾರ ಮಾಡಿದ್ರಲ್ವಾ, ಅದು ಶಿಷ್ಯತ್ವ ಸ್ವೀಕಾರ ಮಾಡಿದ್ರೆ ಬ್ರಹ್ಮಸೂತ್ರ ಭಾಷೆ ಪಾಠಗಳಿರ್ಬೇಕು ನಮ್ಮ ಹತ್ರ. ಭಾಷ್ಯಂ ಅಲ್ಲಿ ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧಿ ಶ್ರವಣಂ, ಅಲ್ಲಿಂದ ಬ್ರಹ್ಮಸೂತ್ರ ಭಾಷ್ಯ ಪ್ರವಚನ ಶುರು ಮಾಡಿದಂತೆ. ಇವರಿಗೋಸ್ಕರ ತ್ರಿವಿಕ್ರಮ ಪಂಡಿತರಿಗೋಸ್ಕರ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡಿದರಂತೆ ಆಚಾರ್ಯ. ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧಿ, ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಪಾಠ ಶುರು ಮಾಡಿದರು. ತ್ರಿವಿಕ್ರಮ ಪಂಡಿತರು ಆಮೇಲೆ ಬಾಯಿ ತೆರೆಯಲಿಲ್ಲ, ಕಿವಿ ತೆರೆದು ಕೂತರು. ಬಾಯಿ ಮುಚ್ಚಿ ಕಿವಿ ತೆರೆದು ಕೂತರು. ಶ್ರವಣಂ ಸೂರ್ಯನಂದನ, ಆಚಾರ್ಯರ ಪ್ರತಿಯೊಂದು ಮಾತನ್ನು ಹೀರಿಕೊಳ್ಳಬೇಕು, ಅದರ ಆಳಕ್ಕೆ ಹೋಗಬೇಕು, ಅದರ ಅರ್ಥಾನುಸಂಧಾನ ಮಾಡಬೇಕು ಅಂತ ಕಿವಿ ತೆರೆದು ಕೂತರು. ಸಂತಃ ಪ್ರೀತಿಂ ಅಸಂತೋ ಅನ್ಯಾಂ ಸಮಂ ಆಪೇದರೆ ತತಃ. ಆವಾಗ ಸಜ್ಜನರಿಗೆಲ್ಲ ಸಂತೋಷದ ಕಾಲ ಅದು. ಆಚಾರ್ಯರು ತನ್ನ ಶ್ರೇಷ್ಠ ಶಿಷ್ಯನಿಗೋಸ್ಕರ ಹೃದಯ ತೆರೆದು ಆಡಿದ ಮಾತು. ಆ ಆನಂದ ಯಾವಾಗಲೂ ಪ್ರೀತಿಯ ಶಿಷ್ಯ ಇದ್ದಾಗ ಗುರುಗಳು ತೆರೆಕೊಂಡಷ್ಟು ಪಾಠಕ್ಕೆ ಬಂದವ್ರ ಹತ್ರ ಎಲ್ಲ ತೆರೆಕೊಳ್ಳೋದಿಲ್ಲ. ಪಾಠಕ್ಕೆ ಬಂದವರು ಏನೋ ಬಂದಿದ್ದಾನೆ ಪಾಪ, ಶ್ರದ್ಧಾ ಜಡ, ಅಷ್ಟು ಅರ್ಥ ಆಗೋಲ್ಲ ಅಂತ ಅರ್ಧಂಬರ್ಧ ಪಾಠ ಮಾಡ್ತಾರೆ. ಬುದ್ಧಿವಂತ ವಿದ್ಯಾರ್ಥಿ ಸಿಗ್ಬಿಟ್ಟು ಪೂರ ತೆರೆಕೊಳ್ತಾರೆ. ಹಾಗೆ ಆಚಾರ್ಯರು ತ್ರಿವಿಕ್ರಮ ಪಂಡಿತರ ಮುಂದೆ ಚೆನ್ನಾಗಿ ಪಾಠ ಪ್ರವಚನ ಮಾಡೋದು ಅಂದ್ರೆ ಆ ರೀತಿಯ ಪಾಠ ಇನ್ನೊಬ್ಬರಿಗೆ ಅವರು ಮಾಡುವುದೇ ಸಾಧ್ಯ ಇಲ್ಲ. ಅಂಥ ಪಾಠ ತ್ರಿವಿಕ್ರಮ ಪಂಡಿತರಿಗೆ ಆನಂದ ಕಿವಿ ತೆರೆದು ಕೇಳಿದರು. ಇದರಿಂದ ಸಜ್ಜನರಿಗೆಲ್ಲ ಆನಂದ. ಇಂಥ ಪ್ರವಚನ ಎಲ್ಲಿ ಯಾವಾಗ ಕೇಳೋದು ಅಂತ ಸಜ್ಜನರೆಲ್ಲ ಸಂತೋಷ ಪಡ್ತಾರೆ. ಸಂತ ಪ್ರೀತಿ. ಅಲ್ಲಿ ಇರತಕ್ಕಂಥ ದುರ್ಜನರು ಅವರು, ಅಯ್ಯೋ ನಮ್ಮ ಪಂಡಿತರು ಆ ಕಡೆ ಹೋಗ್ಬಿಟ್ರಲ್ಲ, ಪಚಿತಿ ಆಯ್ತಲ್ಲ, ಇದೇಂಥ ಅನ್ಯಾಯ. ತ್ರಿವಿಕ್ರಮ ಪಂಡಿತರು ನಂಬಿ ಇದ್ದೆವು, ಅವರು ಮಧ್ವಾಚಾರ್ಯ ಶಿಷ್ಯರಾಗ್ಬಿಟ್ರು, ನಮಗೆ ಯಾರನ್ನು ಹಿಡಿಬೇಕು? ಈ ಎಲ್ಲ ಕಲಿಕಾಲ ಹೋಯ್ತು, ಎಲ್ಲ ಹೋಯ್ತು ಅಂತ ಅಸಂತಹ ದುಃಖ ಪಡಿಸಿ ಮಾಡಿದಂತ ದುರ್ಜನರು ಆಚಾರ್ಯ ಪ್ರವಚನ ಕೇಳಿ, ಅಯ್ಯೋ ಇವರು ಪ್ರವಚನಕ್ಕೆ ಎಲ್ಲ ಮರಳಾಗ್ತಾ ಇದ್ದಾರೆ, ಕಲಿಕಾಲ ಬಂತು, ಇಲ್ಲಿದ್ರೆ ಅವರ ಪ್ರವಚನಕ್ಕೂ ಮರಳಾಗೋದು ನಮ್ಮ ಹಿಂದಿನ ಆಚಾರ್ಯ ಹೇಳಿದ್ದನ್ನು ಬಿಟ್ಟು ಅಂತ ಇವರು ಕೂಗಾಡೋ ಈ ಕಡೆ. ಇದು ಇವತ್ತಿಗೂ ಉಂಟು ಇಂಥ ವಚನ. ಅವನು ನಮ್ಮ ಪೂರ್ವಾಚಾರ್ಯದ ಬಿಟ್ಟು ಈ ಆಚಾರ್ಯ ಪ್ರವಚನ ಕೇಳೋದ ಅಂತ ಶುರುವಾಯ್ತು. ಈ 4 ಏಕಕಾಲದಲ್ಲಿ ಸಮಮಾಪಿದ್ರೆ ಅಂತ ಆಚಾರ್ಯರ ಪ್ರವಚನ, ತ್ರಿವಿಕ್ರಮ ಪಂಡಿತರ ಶ್ರವಣ, ಸಜ್ಜನರ ಪ್ರೀತಿ, ದುರ್ಜನರ ದುಃಖ, 4 ಏಕಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಆಚಾರ್ಯರಿಂದ ಬ್ರಹ್ಮಸೂತ್ರ ಭಾಷ್ಯವನ್ನ ಪೂರ್ಣವಾಗಿ ಕೇಳಿದರು ತ್ರಿವಿಕ್ರಮ ಪಂಡಿತರು. ಬ್ರಹ್ಮಸೂತ್ರ ಭಾಷ್ಯ ಪಾಠ ಕೇಳಿದ ಮೇಲೆ ಪ್ರಾಯ
ನಾವು ಅವರ ಪ್ರವಚನ ಕೇಳಿದ್ದೆವು. ಬೆಳಗ್ಗಿನಿಂದ ಸಂಜೆ ತನಕ, ರಾತ್ರಿ 12 ಗಂಟೆ ತನಕ. ಬೆಳಿಗ್ಗೆ ಅವರು ಸಂಧ್ಯಾವಂದನೆ ಮಾಡಿ ಸೂರ್ಯೋದಯ ಆಗುವ ಕೂತ್ರೆ ಮಧ್ಯಾಹ್ನ 12 ಗಂಟೆ ತನಕ, ಮತ್ತೆ ಭೋಜನ, ದೇವರ ಪೂಜೆ, ಭೋಜನ ಆದ್ಮೇಲೆ ಕೂತ್ರೆ ಪುನಃ ಸಂಜೆ 7 ಗಂಟೆ ತನಕ, ಪುನಃ ಸಂಧ್ಯಾವಂದನೆ ಮುಗಿಸಿ ಕೂತ್ರೆ ರಾತ್ರಿ 11-12 ಗಂಟೆ ತನಕ ಆಚಾರ್ಯರು ಪ್ರವಚನ ಮಾಡ್ತಿದ್ರಲ್ಲ. ಪ್ರಾಯ ಈ ಉಳಿದ ದಿನಗಳಲ್ಲಿ ಇಡೀ ಬೆಳಗಿನ ಸಂಜೆ ತನಕ ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡಿದ್ರು ಅಂತ ಕಾಣುತ್ತೆ ತಿರುಪಂಡಿತರಿಗೆ. ಮಾಡಿರಬಹುದು ಅಂತ ಸರಿ ಯಾಕಂದ್ರೆ ಇಡೀ ಬ್ರಹ್ಮಸೂತ್ರ ಭಾಷ್ಯ ಪಾಠ ಕೇಳಿದ್ದಾರೆ ಆಚಾರ್ಯ ಹತ್ರ. ಪಾಠ ಕೇಳಿ ಆದ್ಮೇಲೆ ಆಚಾರ್ಯರು, ಅಪ್ಪ ಪಾಠ ಕೇಳಿದ್ರಿ, ಪಾಠ ಕೇಳಿದ್ದಕ್ಕೆ ಗುರುದಕ್ಷಿಣೆ ಇಲ್ವಾ ಅಂತ ಕೇಳಿದ್ರು ಆಚಾರ್ಯ. ಅರೆ ತಮಗೇನು ಗುರುದಕ್ಷಿಣೆ ಕೊಡೋದು, ಅದಕ್ಕೊಂದು ಟೀಕೆ ಬರೀಬೇಕು, ಅದೇ ಗುರುದಕ್ಷಿಣೆ ಅಂದ್ರೆ ಆಚಾರ್ಯ ಹತ್ರ ಬ್ರಹ್ಮಸೂತ್ರ ಭಾಷೆ ಅವರು ಅನೇಕ ಮಂದಿ ಶಿಷ್ಯರು ಕೇಳಿದ್ದಾರೆ. ಯಾರ ಹತ್ರವೂ ಟೀಕೆ ಬರೀ ಅಂತ ಆಚಾರ್ಯ ಹೇಳಲಿಲ್ಲ. ತಿರುಪಂಡಿತರ ಅಂತ ಹೇಳಿದ್ರು, ನೀವು ನಮ್ಮ ಹತ್ರ ಬ್ರಹ್ಮಸೂತ್ರ ಭಾಷ್ಯ ಪಾಠ ಕೇಳಿದ್ದು ಸಾರ್ಥಕ ಆಗಬೇಕಾಗಿದ್ದರೆ ನೀವೊಂದು ಗುರುದಕ್ಷಿಣೆ ಕೊಡಬೇಕು. ಏನು ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾ ಬರೀ. ಆಚಾರ್ಯರ ಆಜ್ಞಾ ಪಾಲನೆಗೋಸ್ಕರ ಅವರು ತತ್ವಪ್ರದೀಪ ಬರೆದರು. ಹಾಗಾಗಿ ತತ್ವಪ್ರದೀಪ ಅನ್ನೋದು ಆಚಾರ್ಯರ ಆಜ್ಞೆಯಿಂದ ನಿರ್ಮಿತವಾದ, ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಗ್ರಂಥ. ಅದು ಆಚಾರ್ಯರಿಗೆ ಚಿತ್ತಕ್ಕೆ ಬರಬೇಕಾಗಿದ್ದರೆ ಇನ್ಮೇಲಾದರೂ ತತ್ವಪ್ರದೀಪ ಪಾಠ ಪ್ರವಚನಕ್ಕೆ ಬರಬೇಕು. ಅದು ಇಲ್ಲದೆ ಮಧ್ವ ಸಿದ್ಧಾಂತ ಅಧ್ಯಯನ ಮಾಡಿದವರಿಗೆ ಆಚಾರ್ಯರ ಪೂರ್ಣ ಅನುಗ್ರಹ ಆಗೋದಿಲ್ಲ. ಆಚಾರ್ಯರ ಪೂರ್ಣ ಅನುಗ್ರಹ ಆಗಬೇಕು ಅಂದ್ರೆ ತತ್ವಪ್ರದೀಪ ಸಹಿತವಾಗಿ ಬ್ರಹ್ಮಸೂತ್ರ ಭಾಷ್ಯ ಪಾಠ ಕೇಳಬೇಕು. ಯಾಕೆಂದ್ರೆ ಆಚಾರ್ಯರು ಆಜ್ಞೆ ಮಾಡಿ ಬರೆಸಿದ ಭಾಷ್ಯ, ಅದನ್ನೇ ಓದದೆ ನಾವು ಎಲ್ಲ ಸರ್ವಮೂಲ ಪಾಠ ಆಗಿದೆ, ನಾವು ವೇದಾಂತ ಪಂಡಿತರು ಎಂಥ ಪಂಡಿತರು, ಬದನೆಕಾಯಿ ಪಂಡಿತರು ಅಷ್ಟೇ. ತತ್ವಪ್ರದೀಪವನ್ನ ಯಾರು ಮನನ ಮಾಡುವುದಿಲ್ಲ ಅವನು ಪೂರ್ಣ ಮಾಧ್ವ ಅಲ್ಲ. ಆಚಾರ್ಯರ ಸಿದ್ಧಾಂತದ ರಹಸ್ಯ ಪೂರ್ಣ ತೆರಕೊಳ್ಳುವುದು ನಾನು ಹೇಳಿದೆ. ಅದಕ್ಕೆ ಸಾಟಿಯಾದ ಗ್ರಂಥವೇ ಯಾವ ಮತದಲ್ಲೂ ಯಾವ ಧರ್ಮದಲ್ಲೂ ಈ ಹಿಂದೆ ಆಗಲಿಲ್ಲ, ಇನ್ನು ಮುಂದೆ ಆಗುವುದು. ಅಂಥ ಅದ್ಭುತವಾದ ಗ್ರಂಥ ಅದು. ಆ ಸ್ವಾರಸ್ಯ ಹಿಂದಿನವರಿಗೆಲ್ಲ ಗೊತ್ತಿತ್ತು. ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅಥವಾ ಎಲ್ಲೆಲ್ಲಿ ವ್ಯಾಖ್ಯಾನ ಬರೆಯುವಾಗ ತತ್ವಪ್ರದೀಪಕಾರಾಸ್ತು ಅಂತ ಅಲ್ಲಲ್ಲಿ ತತ್ವಪ್ರದೀಪವನ್ನು ಹೈಲೈಟ್ ಮಾಡಿ ಹೇಳ್ತಾರೆ. ಯಾಕೆಂದ್ರೆ ಜನರಿಗೆ ಆ ಸಾಕ್ಷಾತ್ ಗ್ರಂಥ ಅಧ್ಯಯನ ಮಾಡದಿದ್ರೆ ಲವಲೇಶ ಆದರೂ ಕಿವಿಗೆ ಬೀಳಲಿ ಅಂತ ರಾಘವೇಂದ್ರ ಸ್ವಾಮಿಗಳು ಅಲ್ಲಲ್ಲಿ ಹೈಲೈಟ್ ಮಾಡ್ತಾರೆ ತತ್ವಪ್ರದೀಪಕಾರಾಸ್ತು ಅಂತ. ಸಾಮಾನ್ಯ 17ನೇ ಶತಮಾನ ತನಕ ಸುಮಾರಾಗಿ ತತ್ವಪ್ರದೀಪದ ನೆನಪಿತ್ತೇನೋ ಜನರಿಗೆ. ಅದು ಮೊದಲು ಅಧ್ಯಯನ ಕಮ್ಮಿಯೇ, ಅದರ ನಂತರ ಪೂರಾ ಬಿಟ್ಟು ಹೋಯಿತು. ಯಾಕೆಂದ್ರೆ ಪ್ರಸಿದ್ಧವಾದ ಗ್ರಂಥಗಳನ್ನು ಓದುವುದು, ಜಯತೀರ್ಥರ ವ್ಯಾಖ್ಯಾನ ಪರಂಪರೆ ಬಂತು. ಜಯತೀರ್ಥರ ವಿಸ್ತಾರ ವ್ಯಾಖ್ಯಾನ ಬರೆದ ಮೇಲೆ ತತ್ವಪ್ರದೀಪ ಓದುವುದು ನಿಂತೇ ಹೋಯಿತು. ಅದು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. ಈಗ ಎಲ್ಲಿಯೂ ತತ್ವಪ್ರದೀಪದ ಅಧ್ಯಯನವೇ ನಿಂತು ಹೋಯಿತು. ಅದು ಮತ್ತೊಂದೇನು ಅಂದ್ರೆ ಅದರ ಪ್ರತಿಗಳು, ಹಸ್ತಪ್ರತಿಗಳು ವಿರಳವಾಗಿ ಸಿಗುವಂತಹ ಸ್ಥಿತಿ ಬಂತು. ಆಮೇಲೆ ಪ್ರಿಂಟ್ ಆಯಿತು. ಪ್ರಿಂಟ್ ಆದದ್ದು ಈಗ ಔಟ್ ಆಫ್ ಪ್ರಿಂಟು ಆನಂದ ಆಗಿದೆ ಜನರಿಗೆ. ಈಗ ಪಾಠ ಕೇಳಲಿಕ್ಕೆ ಪುಸ್ತಕ ಇಲ್ಲ ಅಂತ ಹೇಳಿ ಕೂತ್ಬಿಡ್ಬೋದಲ್ಲ. ಪುಸ್ತಕ ಇರುವಾಗ ಅದು ಅರ್ಥ ಆಗೋದಿಲ್ಲ, ಅದಕ್ಕೊಂದು ಟಿಪ್ಪಣಿ ಬರೀರಿ ಅಂತ ಹೇಳ್ತಿದ್ದು ನನ್ನ ಹತ್ರ. ನಾನು ಒಪ್ಪಿಕೊಂಡಿದ್ದೇನೆ, ಯಾವಾಗ ಆಚಾರ ಬರೆಸ್ತಾರೆ ಗೊತ್ತಿಲ್ಲ, ತತ್ವಪ್ರದೀಪಕವನ್ನು ಟಿಪ್ಪಣಿ ಸಹಿತವಾಗಿ ಮುದ್ರಿಸಬೇಕು ಅಂತಕ್ಕಂಥ ಒಂದು ಆಸೆ ಮನಸ್ಸಿನಲ್ಲಿದೆ. ಅದು ಆಚಾರ್ಯರು ಮಾಡಿಸ್ಬೇಕು. ತ್ರಿವಿಕ್ರಮ ಪಂಡಿತರು ತತ್ವಪ್ರದೀಪ ಹೇಗೆ ಬರೆಸಿದರೋ ಹೇಗೆ ಟಿಪ್ಪಣಿ ಬರೆಸಿದರೆ ಬರೀಬಹುದು. ನಮಗೆ ನಾವಾಗಿ ಬರೀತೇವೆ ಅಂತ ಹೇಳುವ ಧೈರ್ಯ ನಮಗಿಲ್ಲ. ಅಂತೂ ತತ್ವಪ್ರದೀಪ ಬರಿಬೇಕು ಅಂತ ಒಂದು ಅದ್ಭುತವಾದ ಗ್ರಂಥ ನಿರ್ಮಾಣಕ್ಕೆ ಕಾಸರಗೋಡಿನ ನಾಂದಿ ಆಯಿತು. ಆಚಾರ್ಯ ಹೇಳಿದಂತೆ ನನ್ನ ಗುರುವಾಜ್ಞಾ ಗೌರವಾದ್ ಟೀಕಾಂ ಕುರ್ವನ್ನ ಭಾಷ್ಯಸ್ಯ ದುಷ್ಕರಾಂ. ಅದು ಇನ್ನೊಬ್ಬರಿಗೆ, ತ್ರಿವಿಕ್ರಮ ಪಂಡಿತರಲ್ಲದೆ ಆಚಾರ್ಯರಿಂದಲೇ ಪಾಠ ಕೇಳಿದವರಿಗೂ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಅಸಾಧ್ಯವಾದ ಟೀಕೆ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಇದು ತತ್ವಪ್ರದೀಪ ಓದಿದವರಿಗೆ ಗೊತ್ತಾಗುತ್ತೆ. ಅವಳು ಹೇಳ್ತಾನೆ, ನನಗೆ ಯೋಗ್ಯತೆ ಇಲ್ಲ, ಆಜ್ಞಾಬಲ ಆದ ಕೃಷಿ ಲೇಷತೆ ಯಶತೇಶಾಂ. ಈ ಗ್ರಂಥ ಬರೀಲಿಕ್ಕೆ ಆಚಾರ್ಯರ ಆಜ್ಞೆ ಮಾಡಿದ್ದರಿಂದ ನಾನು ಬರೆದದ್ದು, ಬರೆಯುವ ಯೋಗ್ಯತೆ ಇದ್ದಲ್ಲ. ಆಜ್ಞೆ ಮಾಡಿದ ಮೇಲೆ ನಾನು ಬರೆಯುವ ಶಕ್ತಿ ಅವರೇ ಕೊಡ್ತಾರೆ ಅನ್ನುವ ಧೈರ್ಯದಿಂದ ನಾನು ಬರೀತಾ ಇದ್ದೇನೆ. ಇಂಥ ಶರಣಾಗತಿ ತ್ರಿವಿಕ್ರಮ ಪಂಡಿತರಲ್ಲಿ ಇತ್ತು. ಅವರು ಗುರುವಾಜ್ಞಾ ಗೌರವ ಅಂತ ಅವರು ಬರೆಯುವ ಉದ್ದೇಶ ಇರಲಿಲ್ಲ ಅಂತ. ನಾವು ಏನ್ ಬರೆಯೋದು, ಆಚಾರ್ಯರ ಗ್ರಂಥಕ್ಕೆ ಯೋಗ್ಯತೆ ಉಂಟಾ, ಅರ್ಥ ಹೇಳೋದು ಅಂತ ಕೂತಿದ್ದವರು ಆಚಾರ್ಯ ಹೇಳಿದ ಮೇಲೆ ಆಚಾರ್ಯರ ಮಾತಿನ ಮೇಲೆ ಇರುವ ಗೌರವದಿಂದ ಅನ್ನುವುದು ತ್ರಿವಿಕ್ರಮ ಪಂಡಿತರ ನಿಲುವು. ನಾರಾಯಣ ಪಂಡಿತರ ನಿಲುವು ತ್ರಿವಿಕ್ರಮ ಪಂಡಿತರಲ್ಲದೆ ಇನ್ನೊಬ್ಬರು ಬರೆಯಲಿಕ್ಕೆ ಅಸಾಧ್ಯವಾದ ಟೀಕೆಯನ್ನು ವರದಾಚಾರ್ಯ ಬರೆಸಿದರು. ಗುರುವನ್ನು ಭಾಷ್ಯಸ್ಯ ದುಷ್ಕರಾಂ. ಆದರೆ ತ್ರಿವಿಕ್ರಮ ಪಂಡಿತರು ಮಹಾ ಪಕ್ಕಾ ಅಸಾಮಿಯವರು. ಅವರು ಹೇಳಿದ್ರಂತೆ, ಸ್ವಾಮಿ ನಾನು ಗುರುದಕ್ಷಿಣೆ ಕೊಡ್ತೇನೆ,
ನಾನು ಪಾಠ ಕೇಳಿ ನಿಮ್ಮ ಶಿಷ್ಯ ಅದಕ್ಕೆ ನನಗೆ ಶಿಷ್ಯ ದಕ್ಷಿಣೆ ಕೊಡಬೇಕು ಅನ್ನೋದು, ಅರೆ ನಿನಗೂ ದಕ್ಷಿಣೆ ಕೊಡಬೇಕನಯ್ಯ. ಮತ್ತೆ ಈಗೆಲ್ಲ ಸ್ವಾಮಿಗಳಿಂದ ದಕ್ಷಿಣೆ ನಿರೀಕ್ಷಿಸುವ ಶಿಷ್ಯರೇ, ಸ್ವಾಮಿಗಳಿಗೆ ಕೊಡುವವರಲ್ಲ. ನಾವು ಬರುವುದೇ ಏನ್ ದಕ್ಷಿಣೆ ಕೊಡ್ತಾರೆ, ಏನ್ ಸಂಭಾವನೆ ಕೊಡ್ತಾರೆ ಅಂತ. ನಿಮ್ಮಿಂದ ನಾವು ನಿರೀಕ್ಷಿಸಿ ಬಂದವರು, ನಿಮ್ಮಿಂದ ನನಗೆ ದಕ್ಷಿಣೆ ಬೇಕು ಅಂತಂತಾರೆ ತಿರುಗುಕ ಪಂಡಿತರು. ಏನ್ ದಕ್ಷಿಣೆಪ್ಪ, ನೀವು 2 ಗ್ರಂಥ ಬರೀಬೇಕು, ಅಂದ್ರೆ ನಾನು ಒಂದು ಗ್ರಂಥ ಬರೀತೀನಿ, ನಿಮ್ಮಿಂದ ಒಂದು ಗ್ರಂಥ ಆಗ್ಬೇಕು ಅಂತ ಆಚಾರ್ಯರಿಂದ ಒತ್ತಾಯ ಮಾಡಿ ಗ್ರಂಥ ಬರೆಸಿದ್ದಾರೆ ತಿರುಗುಕ ಪಂಡಿತರು. ಅದು ಅವರ ದೊಡ್ಡ ಕೊಡುಗೆ. ಷಡರ್ಥ ವಿಕ್ರಮಾರ್ಯೋಸವು ಮಹಾಚಾರ್ಯಂ ಅಭಾಷತ. ನನ್ನದು ಒಂದು ವಿಜ್ಞಾಪನೆ ಇದೆ, ತಾವು ಅದನ್ನು ಮಾಡಬೇಕು. ಏನು? ತಾವು ಬರೆದಿರತಕ್ಕಂತಹ ಗ್ರಂಥಗಳನ್ನ ತಿರುಗುಕ ಪಂಡಿತರು ಮಹಾಕವಿಗಳು ನೋಡಿ, ಆಚಾರ್ಯ ಗ್ರಂಥಗಳ ಬಗ್ಗೆ ತನಗೆ ಆದ ಆನಂದವನ್ನ ಇಷ್ಟು ಸಮಯ ಮುಚ್ಚಿಟ್ಟಿದ್ರು ಮಾಯಾವತಿ, ಓದಿ ಮೊದಲೇ ಆನಂದ. ಈಗ ಶಿಷ್ಯರಾಜನೆ ಒಂದೊಂದೇ ಬಿಚ್ಚಿದ್ದಾರೆ. ಅವ್ರು ಹೇಳ್ತಾರೆ, ನೀವು ಬ್ರಹ್ಮಸೂತ್ರ ಭಾಷ್ಯ ಬರೆದ್ರಿ, ನೀವು ಬರೆದದ್ದನ್ನ ನಾನು ಮೊದಲೇ ಓದಿದ್ದೆ ಅಷ್ಟೇ ಅಲ್ಲ, ಈಗ ನಿಮ್ಮ ಬಾಯಿಂದಲೇ ಅದರ ಅರ್ಥ ಕೇಳಿದೆ. ಇಷ್ಟಾದರೂ ನನಗೆ ಪೂರ್ತಿ ಅರ್ಥ ಆಗಲಿಲ್ಲ. ಚಿಕ್ಕ ಭಾಷ್ಯ, ಬಾಲಸಂಗಮಪಿ ಬೋಧೇತ್ ಪುರುಷ, ಮಕ್ಕಳು ಓದಿದ್ರು ಅರ್ಥ ಆಗುತ್ತೆ, ಆದರೆ ನನ್ನಂಥವರಿಗೆ ಅರ್ಥ ಆಗೋಲ್ಲ. ಯಾಕೆ ನಾವು ಓದಿದ್ದು ಜಾಸ್ತಿ ಆಯ್ತು. ಕಮ್ಮಿ ಏನು ಓದೇ ಇದ್ದವರಿಗೆ ಅರ್ಥ ಆಗುತ್ತೆ, ತುಂಬ ಓದ್ದವರಿಗೆ ಇನ್ನೂ ಉಂಟು ಅಂತ ಕಂಡಿಸುವಾಗತ್ತೆ. ಎಲ್ಲಿಗೆ ಹೋಗುವುದು ಅಂತ ಗೊತ್ತಾಗೋಲ್ಲ. ಕವೀಂದ್ರೈಹಿ ನ ಸಮಾಪ್ಯಂತೆ ಸಂಗೃಹ್ಯಾಪಿ ಯಥೋನಿಶಂ ನ್ಯಾಯ ರತ್ನಾನಿ ಭಾಷ್ಯಾಬ್ಧೇ ಅಸ್ಯ ಗಾಂಭೀರ್ಯಂ ಅದ್ಭುತಂ. ಅವರು ಹೇಳ್ತಾರೆ, ಆ ಭಾಷ್ಯದ ಒಂದೊಂದು ವಾಕ್ಯ, ಆ ಒಂದು ವಾಕ್ಯದಲ್ಲಿ ನೀವು ಒಂದೇ ವಾಕ್ಯ ನಾನ್ಯಥಾ ತದದೃಷ್ಟೇ ಅಂದ್ರೆ ಏನೋ ನಾನ್ಯಥಾ ತದದೃಷ್ಟೇ, ಇಷ್ಟೇ ಒಟ್ಟಿಗೆ 4 ಶಬ್ದಗಳಿವೆ. ನಾ ಅನ್ಯಥಾ ತದ್ ಅದೃಷ್ಟೇ, 4 ಏನು, ಒಂದು ಬ್ರಹ್ಮಸೂತ್ರ, ಅದರ ಕೆಳಗೆ ಒಂದು ಅರ್ಥ ಬರೆದು ನೀನು, ಅದರ ಕೆಳಗೆ ನಾನ್ಯಥಾ ಬೇರೆ ಅರ್ಥ ಅಲ್ಲ, ತದ್ ಅದೃಷ್ಟೇ ಆ ಅರ್ಥ ಕಾಣದೇ ಇರುವುದರಿಂದ ಅಂತ ಒಂದು ಅರ್ಥ. ಆ ಅರ್ಥ ಬ್ರಹ್ಮಸೂತ್ರದಿಂದ ಕಾಣುವುದಿಲ್ಲ ಒಂದು, ಅದು ಯುಕ್ತಿ ಮೂಲಕವಾಗಿ ನಮ್ಮ ಅನುಭವಕ್ಕೆ ಬರುವುದಿಲ್ಲ ಅಂತ ಒಂದು. ತದ್ ಅದೃಷ್ಟೇ, ಅದಕ್ಕೆ ದೃಷ್ಟಿಯಿಂದ ದರ್ಶನ, ವೇದ ಮಂತ್ರಗಳ ಸಂವಾದ ಇಲ್ಲ ಆದ್ರಿಂದ ಅಂತ ಒಂದು. ಹೀಗೆ ಒಂದು ಶಬ್ದದಿಂದ ಅನೇಕ ಅರ್ಥಗಳನ್ನು ತುಂಬಿ ಅದರಿಂದ ಆ 21 ಭಾಷ್ಯಕಾರರು ಹೇಳಿರುವ ಯಾವುದೋ ಅರ್ಥಗಳನ್ನೆಲ್ಲ ಈ ಒಂದು ಶಬ್ದದಲ್ಲಿ ಖಂಡನೆ ಮಾಡ್ತೀರಿ. ನಮಗೆ ಹೇಗೆ ಅರ್ಥ ಆಗಬೇಕಿದೆಲ್ಲ? ನಮಗೆ ಹೇಳಿದ್ರೆ ಅರ್ಥ ಆಗುವುದಿಲ್ಲ, ಹೇಳದೇ ಇದ್ದದ್ದೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ನೀವು ಬಹಳ ಮಿತಭಾಷಿಗಳಾಯಿತು. ನಿಮಗೆ ಶಬ್ದದ ಮೇಲೆ ತುಂಬಾ ಪಿಟ್ಟಾಸಿ, ನೀವು ಹೇಳಬೇಕಾದನ್ನು ವಿವರವಾಗಿ ಹೇಳುವುದಿಲ್ಲ, ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀರಿ. ಅದರಿಂದ ಅವ್ರು ಹೇಳ್ತಾರೆ, ಭಾಷ್ಯಸ್ಯ ಕವೀಂದ್ರೈಹಿ ನ ಸಮಾಪ್ತಿಯಂತೆ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಕೂಡ ಅನಿಶಂ ಸಂಗ್ರಹ್ಯ, ಬ್ರಹ್ಮಸೂತ್ರ ಭಾಷೆ ಹಿಡ್ಕೊಳ್ಳೋದು, ಹಗಲು ರಾತ್ರಿ ಮನನ ಮಾಡಿ ಅದರಲ್ಲಿ ಏನೇನು ಯುಕ್ತಿಗಳನ್ನು ಹೇಳಿದ್ದಾರೆ ಆಚಾರ್ಯರು, ಏನೇನು ಶಾಸ್ತ್ರ ಪ್ರಮಾಣಗಳನ್ನು ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮುಗಿಯುವುದಿಲ್ಲ ವಿಷಯ. ಅದರಲ್ಲಿ ಎಷ್ಟು ರತ್ನಗಳನ್ನು ಹೆಕ್ಕಿದರೂ ಭಾಷ್ಯದ ಕಡಲಿನಲ್ಲಿರುವ ಮುತ್ತು ರತ್ನಗಳನ್ನು ಹೆಕ್ಕಿ ತೆಗೆದು ಅದನ್ನು ಮುಗಿಸುವುದು ಇವತ್ತಿಗೂ ವಿದ್ವಾಂಸರಿಂದ ಆಗಲಿಲ್ಲ. ಭಾಷ್ಯಾರ್ಥೇ ಯಾಕೆಂದ್ರೆ ಅಸ್ಯ ಗಾಂಭೀರ್ಯಂ ಅದ್ಭುತಂ. ಕಡಲಿನಂತೆ ಇದು ಫ್ಯಾದಮ್ಲೆಸ್, ಇದರ ಗಾಂಭೀರ್ಯ, ಇದರ ಆಳ ಇವರಿಗೆ ಸಿಕ್ಕಿಲ್ಲ ವಿದ್ವಾಂಸರಿಗೆ. ಅಂತಹ ಭಾಷ್ಯವನ್ನು ರಚಿಸಿದ್ರಿ, ಸಂತೋಷ. ಆಮೇಲೆ ಬ್ರಹ್ಮಸೂತ್ರಕ್ಕೆ ಒಂದು ಗ್ರಂಥ ಆಯ್ತು, ಬ್ರಹ್ಮಸೂತ್ರ ಭಾಷ್ಯ. ಹಿಂದೆ ಪ್ರಸ್ಥಾನತ್ರಯ ಅಂತ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೀಬೇಕು, ಆಮೇಲೆ ಉಪನಿಷತ್ತುಗಳಿಗೆ ಭಾಷ್ಯ ಬರೀಬೇಕು, ಆಮೇಲೆ ಗೀತೆ ವ್ಯಾಖ್ಯಾನ ಬರೀಬೇಕು. ಇದು ಹಿಂದೆ ಪ್ರಸ್ಥಾನತ್ರಯ ಅಂತ ಬಹಳ ಎಲ್ಲ ಮತಾಚಾರ್ಯರು ಮೂಲ ಗ್ರಂಥವಾಗಿ ಇಟ್ಟುಕೊಂಡಂಥದ್ದು. ಆದ್ದರಿಂದ ಆಮೇಲೆ ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿರಿ. ದಶೋಪನಿಷದೋ ದೇವೀ ದೇವಾಯಿವ ಸಮೀಪ್ಸಿತಾ ಯುಕ್ತಾ ಪ್ರಸಾದಯಂತ್ಯರ್ಥಾ ಯೇಷು ಭಾಷ್ಯಾಲಯೇಶ್ವಲಂ. ಭಾಷ್ಯಗಳಲ್ಲಿ ಈ 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿರಿ. ಆ ಭಾಷ್ಯಗಳಲ್ಲಿ ಉಪನಿಷತ್ತುಗಳ ಅರ್ಥಗಳನ್ನು ತಾವು ತುಂಬಿಸಿದಿರಿ, ಅಪೂರ್ವ ಅರ್ಥಗಳನ್ನು. ಎಲ್ಲರೂ ಕೂಡ ವಾಚ್ಯಾರ್ಥ, ಮೇಲುನೋಟಕ್ಕೆ ಕಾಣುವ ಅರ್ಥವನ್ನ ಮಾತ್ರ ಹೇಳಿದರೆ, ನೀವು ಪರೋಕ್ಷ ಪ್ರಿಯ ದೇವ ಅನ್ನುವ ಮಾತಿಗೆ ಅರ್ಥ ತುಂಬಿದಿರಿ. ಮೇಲುನೋಟದ ಅರ್ಥ ಅಲ್ಲದೆ ಅದರ ಒಳಗೆ ಅಂತರಂಗವಾದ ರಹಸ್ಯ ಅರ್ಥ ಇದೆ ಉಪನಿಷತ್ತುಗಳಲ್ಲಿ ಅನ್ನುವುದನ್ನ ತೋರಿಸಿಕೊಟ್ಟವರೇ ನೀವು. ಆತನಿಗೆ ಯಾರು ಎಲ್ಲ ಮೇಲುನೋಟದ ಅರ್ಥವನ್ನೇ ಹೇಳಿದ್ರು. ಅದರಿಂದ ಆ ಉಪನಿಷತ್ತುಗಳು ಅನ್ನುವುದು ಒಂದು ದೇವತಾ ಸ್ತ್ರೀಯರಿದ್ರೆ, ಆ ಅರ್ಥಗಳು ಅನ್ನುವಂಥದ್ದು ಅವುಗಳಿಗೆ ಪತಿಯರಿದ್ದ ಹಾಗೆ. ಆ ಪತಿಪತ್ನಿ ಅರ್ಥ, ಗಂಡನಿಂದ ವಿರಹಿತರಾಗಿದ್ರು ಆ ಪತ್ನಿಯರು. ಅದರ ನಿಜವಾದ ಅರ್ಥವನ್ನು ದೂರ ಮಾಡಿ ಅಪಾರ್ಥ ಮಾಡಿದ್ರು. ಗಂಡನ ಅಗಲಿಕೆಯಿಂದ ದುಃಖತಪ್ತರಾಗಿದ್ದ ಆ ದೇವಿಯರನ್ನ, ಉಪನಿಷತ್ ರಮಣಿಯರನ್ನ, ಅವರ ಪತಿಯಂತೆ ಇರುವ ನಿಜವಾದ ಅರ್ಥವನ್ನ ಅವರಿಗೆ ತಂದು ತೋರಿಸಿ ಅವರು ತಮ್ಮ ಪತಿಯ ಜೊತೆಗೆ ನಿಮ್ಮ ಭಾಷ್ಯ ಅನ್ನುವ ಮನೆಯಲ್ಲಿ ವಿಹರಿಸುವಂತಾಯಿತು. ಹಾಗೆ ಉಪನಿಷತ್ತುಗಳಿಗೆ ಸುಂದರವಾದ ಅರ್ಥವನ್ನು ಕೊಟ್ಟು ಉಪನಿಷತ್ತುಗಳ ವಿರಹದ ವ್ಯಥೆಯನ್ನು ಕಳೆದಿರಿ ನೀವು. ಇದು ತ್ರಿವಿಕ್ರಮ ಪಂಡಿತರ ಭಾಷೆ, ಕವಿಗಳಲ್ವ ಅವರು ಹೀಗೆ ಮಾತಾಡೋದು. ಆಯಿತು. ಆಮೇಲೆ ಸೂತ್ರ ಪ್ರಸ್ಥಾನ ಆಯಿತು, ಇದು
ಉಪನಿಷತ್ ಪ್ರಸ್ಥಾನ ಆಯಿತು. ಗೀತಾ ಪ್ರಸ್ಥಾನಕ್ಕೆ ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ. ಇವಾಗಲೇ ಆಚಾರ್ಯರು ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅದರದ್ದೊಂದು ಲಿಸ್ಟು ನಮಗೆ ಸಿಕ್ಕಿದ ಹಾಗಾಗುತ್ತೆ. ಆಲ್ಮೋಸ್ಟ್ ಆಚಾರ್ಯ ಗ್ರಂಥ ರಚನೆ ಹೆಚ್ಚಿನದು ಮುಗಿದಿದೆ. ಈ ಥರ ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ. ಇದು ಸುಮಾರು ಆಚಾರ್ಯರ 50-60 ವರ್ಷದ ಮಧ್ಯದಲ್ಲಿ ನಡೆದಿರತಕ್ಕಂಥ ಪ್ರಸಂಗ ಇದು. ತಿರುಕೋಪಂಡಿತರಿಗೂ ಆಚಾರ್ಯರಿಗೂ ಭೇಟಿ ಸುಮಾರು 50 ವರ್ಷದ ಮೇಲೆ, ಆಚಾರ್ಯ 50 ವರ್ಷ ದಾಟಿದೆ. ಅದನ್ನ ಹೇಳ್ತಾರೆ, ಗೀತೆಗೆ 2 ಟೀಕೆ ಬರೆದಿರಿ ನೀವು. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ. ಮೊದಲು ಒಂದು ಸಂಕ್ಷಿಪ್ತವಾದಂತಹ ಭಾಷ್ಯ ಬರೆದಿರಿ. ಆ ಭಾಷ್ಯವನ್ನ ರಚನೆ ಆದ್ಮೇಲೆ ಅದಕ್ಕೆ ಪೂರಕವಾಗಿರತಕ್ಕಂಥ ಅಪೂರ್ವ ಪ್ರಮಾಣಗಳನ್ನು ಸಂಗ್ರಹ ಮಾಡುವಂತಹ ತಾತ್ಪರ್ಯ ಅಂತನ್ನುವ. ಹೀಗೆ ಗೀತಾ ತಾತ್ಪರ್ಯ ಮತ್ತು ಗೀತಾ ಭಾಷ್ಯ 2 ಗ್ರಂಥವನ್ನು ಗೀತೆಯ ಮೇಲೆ ಬರೆದಿರಿ. ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ. ವಿಶ್ವಂ ಗೀತೆಯ ಸಮಸ್ತ ರಹಸ್ಯವೂ ಕೂಡ ಅಲ್ಲಿ ತುಂಬಿದೆ. ಅಂಥ 2 ಗ್ರಂಥಗಳನ್ನು ಬರೆದಿರಿ. ಹೇಗೆಂದರೆ ಗೋಗಣೈ ಅಪ್ರತೀಗಾರೈ ಅರ್ಕೇಂದುಭ್ಯಾಂ ವಿವಾಧಿಕಂ ಅಂತ. ಗೋಗಣೈ ಹೇಗೆ ಅಂದರೆ ಹಗಲು ರಾತ್ರಿ 2 ಹೊತ್ತು ಇಡೀ ವಿಶ್ವ ಬೆಳಗಬೇಕು. ಏನಾಗಬೇಕು? 2 ಬೇಕು, ಸೂರ್ಯಚಂದ್ರರು. ಹಗಲಿಗೆ ಸೂರ್ಯ, ರಾತ್ರಿ ಚಂದ್ರ. ಹಾಗೆ 24 ಅಹರ್ನಿಶಿ ಬೆಳಕು ತುಂಬಬೇಕು ಈ ಗೀತೆಯ ಬಗ್ಗೆ ಅಂತ ಸೂರ್ಯಚಂದ್ರರಂತೆ ಇರುವ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ. ಗೀತಾ ತಾತ್ಪರ್ಯ ಸೂರ್ಯನಂತೆ, ಗೀತಾ ಭಾಷ್ಯ ಚಂದ್ರನಂತೆ ಅಂತ ಹೇಳ್ತಾರೆ. ಅರ್ಕೇಂದುಭ್ಯಾಂ ಇಡೀ ಅವರು ಹೇಗೆ ಬೆಳಗಿಸ್ತಾರೆ? ಗೋಗಣೈ, ಗೋ ಅಂದ್ರೆ ಕಿರಣಗಳು. ಕಿರಣಗಳ ಮೂಲಕ ಸೂರ್ಯಚಂದ್ರರು ವಿಶ್ವವನ್ನು ಬೆಳಗಿಸುತ್ತಾರೆ. ನೀವು ಗೋಗಣೈ ಮಾತುಗಳ ಮೂಲಕ, ವಚನ, ಶಾಸ್ತ್ರೀಯ ವಚನಗಳ ಮೂಲಕ ಇಡೀ ಗೀತೆಯ ಸಮಸ್ತ ಅರ್ಥವನ್ನು, ಅದರಷ್ಟೇ ಅಲ್ಲ ಸಮಸ್ತ ಶಾಸ್ತ್ರಾರ್ಥವನ್ನು, ಸಮಸ್ತ ಮಹಾಭಾರತ ವೇದಗಳ ಅರ್ಥವನ್ನ ಬೆಳಕು ತೋರುವಂತಹ 2 ಭಾಷ್ಯಗಳನ್ನು ಬರೆದಿರಿ. ಹೀಗೆ ಪ್ರಸ್ಥಾನತ್ರಯಕ್ಕೆ 4 ಗ್ರಂಥ ಆಯಿತು. ಬ್ರಹ್ಮಸೂತ್ರ ಭಾಷ್ಯ, 10 ಉಪನಿಷತ್ ಭಾಷ್ಯ, 11 ಇವೆರಡು 13 ಗ್ರಂಥಗಳಾದವು. ಆಚಾರ್ಯರು ಬರೆದ ಗ್ರಂಥಗಳು ಸುಮಾರಾಗಿ ಎಷ್ಟು ಅಂತ ಲೆಕ್ಕ ತೆಗೆಯುವಂತಹ ರೀತಿಯಲ್ಲಿ, ಆದರೆ ಪೂರ್ತಿ ಉಲ್ಲೇಖ ಮಾಡಿಲ್ಲ ಅವರು. ಯಾಕಂದ್ರೆ ಆವಾಗ ಬರೆಯದೇ ಗ್ರಂಥವನ್ನು ತಿರುಕುಳ ಪಂಡಿತರು ಹೇಳುವ ಹಾಗಿಲ್ಲ. ಆಯಿತು. ಆಮೇಲೆ ಅವರು ಹೇಳ್ತಾರೆ, ಇತಿಹಾಸ ಪುರಾಣಾಭ್ಯೇ ಭವಚ್ಚಿತ್ತಾದ್ರಿ ಲೋಳಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಪ್ರಸ್ಥಾನತ್ರಯಕ್ಕೆ ಆದ ಮೇಲೆ ಪುರಾಣ ಪ್ರಸ್ಥಾನ, ಇತಿಹಾಸ ಪ್ರಸ್ಥಾನ, ಇದನ್ನೆರಡು. ನೀವು ಶ್ರುತಿ ಪ್ರಸ್ಥಾನ ತಗೊಂಡ್ರಿ, ಅದಕ್ಕೆ ಉಪನಿಷತ್ ಭಾಷ್ಯ ಬರೆದ್ರಿ. ಇನ್ನೂ ಋಗ್ಭಾಷ್ಯ ಬರೀತಾರೆ, ಉಪನಿಷತ್ ಭಾಷ್ಯ ಬರೆದ್ರಿ. ಸೂತ್ರ ಪ್ರಸ್ಥಾನ ತಗೊಂಡು ಬ್ರಹ್ಮಸೂತ್ರ ಭಾಷ್ಯ ಬರೆದ್ರಿ. ಗೀತಾ ಅದು ಇತಿಹಾಸ ಪುರಾಣಗಳ ಸಾರ, ಅದಕ್ಕೆ 2 ವ್ಯಾಖ್ಯಾನ ಬರೆದ್ರಿ. ಆಮೇಲೆ ಇತಿಹಾಸ ಪ್ರಸ್ಥಾನ, ಇತಿಹಾಸ ಪುರಾಣಗಳ ಅರ್ಥ ನಿರ್ಣಯಕ್ಕೋಸ್ಕರವೇ ಇತಿಹಾಸ ಪುರಾಣಾಬ್ಧೇಹೆ. ಇತಿಹಾಸ ಅಂದರೆ ಮಹಾಭಾರತ, ರಾಮಾಯಣ, ಪಂಚರಾತ್ರ. ಪುರಾಣಗಳು, ಅಷ್ಟಾದಶ ಪುರಾಣಗಳು, ಇವೇ ಕಡಲುಗಳು. ಈ ಕಡಲುಗಳನ್ನು ನಿಮ್ಮ ಚಿತ್ತ ಅನ್ನತಕ್ಕಂಥ ಮಂದರದಿಂದ ಅದನ್ನು ಮಥನ ಮಾಡಿ ಅಮೃತ ಬರುವಂತೆ ಮಾಡಿದ್ರಿ. ಆ ರೀತಿ ನಿಮ್ಮ ಚಿತ್ತ ಎಂಬ ಮಂದರದಿಂದ ಮಥನಗೊಂಡ ಇತಿಹಾಸ ಪುರಾಣಗಳಿಂದ ಮೂಡಿಬಂದ ಅಮೃತವೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥ. ಅಂಥ ಅಮೃತವನ್ನ ಯಾವ ಸಜ್ಜನ ಸೇವಿಸಲಿಕ್ಕಿಲ್ಲ. ಅಲ್ಲ, ಅಮೃತ ಬೇಡ, ನಮಗೆ ವಿಷಯವೇ ಬೇಕು ಅಂತ ಹೇಳೋರಿದ್ರೆ ಬಿಡ್ಲಿ, ಆದರೆ ಅಮೃತ ಬೇಕು ಅನ್ನುವಂಥ ಯಾವ ಸಜ್ಜನ ಸೇವಿಸಲಿಕ್ಕಿಲ್ಲ. ಹೀಗೆ ಇತಿಹಾಸವನ್ನ ನಿರ್ಣಯ ಮಾಡತಕ್ಕಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದರಿ. ಅಲ್ಲಿಗೆ ಬಿಡ್ಲಿಲ್ಲ. ಪುರಾಣಗಳಿಗೆ ವಿಶೇಷವಾಗಿ ಅರ್ಥ ಹೇಳ್ತಕ್ಕಂಥ ಪುರಾಣ ರಾಜನಾಗಿರತಕ್ಕಂಥ ಭಾಗವತಕ್ಕೆ ಒಂದು ವ್ಯಾಖ್ಯಾನ ಬರೆದು ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಅದನ್ನು ಹೇಳ್ತಾರೆ. ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಪುರಾಣ ಅನ್ನುವಂಥ ಒಂದು ಊರು, ದೇಶ, ಅದೊಂದು ದೊಡ್ಡ ರಾಷ್ಟ್ರ. ಆ ಪುರಾಣ ಅನ್ನತಕ್ಕಂಥ ದೇಶದಲ್ಲಿ ಸಂಚರಿಸುವವರು ಪಥಿಕರಿಗೆ ದಾರಿ ತಪ್ಪಿಬಿಡುತ್ತೆ. ಯಾವ ಶ್ಲೋಕಕ್ಕೆ ಏನು ಅರ್ಥ ಮಾಡಬೇಕು ಅಂತ. ಪುರಾಣ ಅನ್ನುವಂಥ ಒಂದು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಸಾಮ್ರಾಜ್ಯದಲ್ಲಿ ಸಂಚರಿಸುವಂತಹ ವ್ಯಕ್ತಿಗೆ ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಎಲ್ಲಿ ಹೋಗುತ್ತೆ, ಅದು ದೊಡ್ಡ ಒಂದು ರಾಜ್ಯ, ಸಾಮ್ರಾಜ್ಯ, ದಾರಿ ತಪ್ಪುತ್ತೆ. ದಾರಿ ತಪ್ಪಿದಾಗ ಅಲ್ಲಿ ಒಂದು ಏನಂದ್ರೆ, ಈಗ ನಿಮಗೆ ಭಾರತಕ್ಕೆ ಬಂದಾಗ 3 ಭಾಷೆ ಇದ್ದರೆ ಎಲ್ಲಿ ಬೇಕಾದ್ರೆ ದಾರಿ ಕೇಳೋಣ ಹೋಗ್ಬೋದು. ಮೊದಲು
ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಸುಮಾರಾಗಿ ಕನ್ನಡ ಗೊತ್ತಿದ್ರೆ ಕೆಲವರು ಉತ್ತರ ಕೊಡ್ತಾರೆ, ಕೆಲವರಿಗೆ ಕನ್ನಡ ಬರೋದಿಲ್ಲ ಕರ್ನಾಟಕದಲ್ಲಿ, ಆದ್ರೂ ಕೆಲವರಿಗೆ ಬರುತ್ತೆ. ಕನ್ನಡ ಗೊತ್ತಿದ್ರೆ ಸ್ವಲ್ಪ ಕರ್ನಾಟಕದಲ್ಲಿ ಹೋಗಬಹುದು. ಆದ್ರೆ ಕೇರಳ ಕೊದರೆಯಿಂದ ಅಂತ ಕೇಳ್ತಾರೆ, ಅವರು ಇನ್ನು ಕನ್ನಡದಲ್ಲಿ ಹೇಳಿದ್ರೆ ಮಾತಾಡೋದಿಲ್ಲ, ಅವ್ರು ಗೊತ್ತಿದ್ರೂ ಉತ್ತರ ಕೊಡುವುದಿಲ್ಲ. ಇಂಗ್ಲಿಷ್ನಲ್ಲಿ ಕೇಳಿದ್ರು ಮಲಯಾಳದಲ್ಲೇ ಮಾತಾಡ್ತಾರೆ, ಅವರಿಗೆ ಸ್ವಲ್ಪ ತಮ್ಮ ಭಾಷೆ ಅಂತ ಅಭಿಮಾನ ಇರುವವರು. ಕನ್ನಡಿಗರು ಹಾಗಲ್ಲ. ಅಲ್ಲಿಗೆ ಹೋದ್ರೆ ನಿಮಗೆ ಆ ಪ್ರಾಂತದ ಭಾಷೆ ಬೇಕು. ಹಾಗಾದ್ರೆ ಒಂದು ಪ್ರಾಂತ ಭಾಷೆ ಕನ್ನಡ, ಅಥವಾ ಒಂದು ಅಲ್ಲಿಯ ಪ್ರಾಂತದ ಭಾಷೆ. ಪ್ರಾಂತದ ಭಾಷೆ ಗೊತ್ತಿರದೇ ಇದ್ರೆ ಕಡೆಗೆ ರಾಷ್ಟ್ರ ಭಾಷೆ, ಕಡೆಗೆ ಹಿಂದಿಯಲ್ಲಿ ಕೇಳಿದರೆ ಅರ್ಧ ಬರ್ಧ ಹಿಂದಿಯಲ್ಲಿ ಎಲ್ಲ ಕಡೆ ಉತ್ತರ ಕೊಡ್ತಾರೆ. ಅದು ಗೊತ್ತಿರದಿದ್ದ ಕಡೆಗೆ ಎಲ್ಲರೂ ಉತ್ತರ, ಎಲ್ರಿಗೂ ಖುಷಿಯಾಗುವ ಭಾಷೆನೇ ಇಂಗ್ಲಿಷ್ನಲ್ಲಿ ಕೇಳಿ. ಇಂಗ್ಲಿಷ್ ಕೇಳಿಬಿಟ್ರೆ ಇಂಡಿಯಾ ಯಾರು ಬೇಕಾದ್ರೂ ಉತ್ತರ ಕೊಡ್ತಾರೆ. ಇಂಗ್ಲೆಂಡ್ನಲ್ಲಿ ಬೇಕಾದ್ರೂ ಇಂಗ್ಲಿಷ್ನಲ್ಲಿ ಕೇಳಿದ್ರೆ ಉತ್ತರ ಸಿಗದೇ ಇರ್ಬೋದು, ಇಂಡಿಯಾದಲ್ಲಿ ಸಿಗುತ್ತೆ. ಇಂಗ್ಲಿಷ್ ಅಂದ್ರೆ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ಭಾಷೆ ಅನ್ನೋ ಭ್ರಮೆಗೆ ಒಳಗಾದ ಪೆದ್ದುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ದೇಶದಲ್ಲಿದ್ದಾರೆ. ಏನೂ ಗೊತ್ತಿಲ್ಲ ಅವಾಗ. ಇಂಗ್ಲಿಷ್ ಮಾತಾಡುವ ಜನ ಇಡೀ ಪ್ರಪಂಚದಲ್ಲಿ ಎಷ್ಟು ಪರ್ಸೆಂಟ್ ಅನ್ನೋದು ಗೊತ್ತಿಲ್ಲ. ಆದರೆ ಇಂಗ್ಲಿಷ್ ಮಾತಾಡೋದು ದೊಡ್ಡ ಸಂಗತಿ ಅನ್ನೋ ಭ್ರಮೆಗೆ ಒಳಗಾದಂಥ ಪೆದ್ದುಗಳು ತುಂಬಾ ಇರುವುದು ಇಂಡಿಯಾದಲ್ಲಿ, ಇಂಡಿಯಾ ಅನ್ನುವ ಭಾರತದಲ್ಲಿ, ಅಥವಾ ಭಾರತ ಅನ್ನೋ ಇಂಡಿಯಾದಲ್ಲಿ. ಸರಿ, ಹಾಗಾಗಿ 3 ಭಾಷೆ. ಒಂದೋ ಕನ್ನಡ ಗೊತ್ತಿರಬೇಕು, ಕನ್ನಡ ಗೊತ್ತಿಲ್ಲದಿದ್ರೆ ಹಿಂದಿ ಗೊತ್ತಿದ್ರು ನಡೀತದೆ. ಹಿಂದಿ ಪ್ರಚಾರ ಸಭೆ ಉಂಟು ಇಲ್ಲಿ ಕೂಡ. ಹಿಂದಿಯೂ ಬಾರದೆ ಇದ್ರೆ ಇಂಗ್ಲಿಷಲ್ಲಿ ಮಾತಾಡ್ಬಿಟ್ರೆ ಭಾರಿ ಖುಷಿ ಇಲ್ಲಿ ಅವರಿಗೆ. ಅವರು ಒಳ್ಳೆ ವಿದ್ವಾಂಸರಿಗೆ ಇಂಗ್ಲಿಷ್ ಮಾತಾಡ್ತಾರೆ, ದೊಡ್ಡ ಪಂಡಿತರು ಅವರು ಇಂಗ್ಲಿಷ್ ಮಾತಾಡ್ತಾರೆ ಅಂತ. ಹಾಗಾಗಿ 3 ಭಾಷೆ ಬೇಕು ಒಂದು ಊರಿನಲ್ಲಿ ತಿರುಗಾಡಬೇಕಾಗಿದ್ದಾರೆ. ಪುರಾಣ ಅನ್ನುವ ಸಾಮ್ರಾಜ್ಯ ತಿರುಗಬೇಕಾದ್ರೆ 3 ಭಾಷೆ ಬೇಕು. ಅಂದ್ರೆ 3 ಭಾಷೆ ಗೊತ್ತಿಲ್ಲದೆ ಇದ್ರೆ ವ್ಯವಹಾರವೇ ನಡೆಯುವುದಿಲ್ಲ, ದಾರಿಯೇ ಗೊತ್ತಾಗೋಲ್ಲ. ಅಭಾಷಾತ್ರೆ 3 ಭಾಷೆ ಯಾವುದಪ್ಪ? ಯಾವುದು? ಒಂದು ಸಂಸ್ಕೃತ, ಇನ್ನೆರಡು ಯಾವುದು? ಅದಲ್ಲ. ಮತ್ತೆ ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ. ಪುರಾಣಗಳಲ್ಲಿ 3 ಭಾಷೆಯನ್ನು ತಿಳ್ಕೊಂಡವರೇ ಅರ್ಥ ಮಾಡಿ. ಸಮಾಧಿ ಭಾಷೆ ಅಂದರೆ ಪುರಾಣದಲ್ಲಿ ಕೆಲವು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾರೆ, ಅದು ಸಮಾಧಿ ಭಾಷೆ. ಕೆಲವು ಇದ್ದದ್ದನ್ನು ಇದ್ದ ಹಾಗೆ ಹೇಳೋದಲ್ಲ, ಹೇಗೆ ಕಾಣುತ್ತೆ ಹಾಗೆ ಹೇಳೋದು. ಕಾಣುವುದೊಂದು, ಇರೋದೊಂದು. ಅದು ಕಂಡದ್ದನ್ನು ಕಂಡ ಹಾಗೆ ಹೇಳೋದು. ಕೃಷ್ಣನ ಮೈಯಲ್ಲಿ ನೆತ್ತರು ಸುರಿಯಿತು ಭೀಷ್ಮಾಚಾರ ಬಾಣದಿಂದ, ಇದು ಕಂಡದ್ದು ಕಂಡ ಹಾಗೆ ರಿಪೋರ್ಟ್. ನೆತ್ತರು ಸುರಿದ ಹಾಗೆ ಕಂಡಿದೆ ಎಲ್ರಿಗೂ ಅಷ್ಟೇ. ನಿಜವಾಗಿ ನೆತ್ತರು ಜ್ಞಾನಾನಂದಮಯ, ನೆತ್ತರು ಸುರಿದ ಹಾಗೆ ಇದ್ದದ್ದು ಇದ್ದ ಹಾಗೆ ಹೇಳೋದು, ಕಂಡದ್ದು ಕಂಡ ಹಾಗೆ ಹೇಳೋದು. ಕಂಡದ್ದನ್ನು ಮುಚ್ಚಿಟ್ಟು ಇನ್ನೇನೋ ಹೇಳಿ ಇನ್ನೇನೋ ತಿಳಿಯುವಂತೆ ಹೇಳೋದು, ಇದು ಗುಹ್ಯ ಭಾಷೆ. ಹೀಗೆ 3 ತರದ ಭಾಷೆ ಪುರಾಣದಲ್ಲಿದೆ. ಅದರಿಂದ ನೀವು ಬರೀ ಅಮರಕೋಶ ನೋಡಿ ಅರ್ಥ ಮಾಡಿದರೆ ಮಹಾಭಾರತ ಪುರಾಣಗಳು ಅರ್ಥ ಆಗುವುದಿಲ್ಲ. ಅದು ಸಮಾಧಿ ಭಾಷೆಯೋ ಅಥವಾ ಇನ್ನೊಬ್ಬರು ಹೇಳಿದ್ದನ್ನ ಸುಮ್ಮನೆ ಹೇಳೋದು, ಅದಕ್ಕೆ ತಾತ್ಪರ್ಯ ಇಲ್ಲ, ಅಥವಾ ಗುಹ್ಯವಾಗಿ ಇಟ್ಕೊಂಡು ಇನ್ನೇನೋ ಹೇಳ್ತಾರೋ, ಇದನ್ನು ತಿಳ್ಕೊಂಡು ಅರ್ಥ ಮಾಡಬೇಕು. 3 ಭಾಷೆ ಗೊತ್ತಿಲ್ಲದೆ ಇದ್ದವರು ಪುರಾಣದ ಸಾಮ್ರಾಜ್ಯದಲ್ಲಿ ಪಯಣ ಹೊರಟ್ರೆ ಅವರಿಗೆ ದಾರಿ ತಪ್ಪುತ್ತೆ. ಪುರಾಣ ಸ್ಥಾನ ಪಂಥಾನಾಂ ಭಾಷಾತ್ರಯವಿದನಾಂ, ಅಂಥವರಿಗೆ 3 ಭಾಷೆಗಳ ಪರಿಚಯ ಮಾಡಿಕೊಟ್ಟು 3 ಭಾಷೆಗಳ ಪರಿಚಯ ಮಾಡಿಕೊಟ್ಟು ಪುರಾಣಗಳಿಗೆ ಅರ್ಥ ಮಾಡುವ ಸಂಪ್ರದಾಯವನ್ನ ಇತಿಹಾಸದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲು ಹೇಳಿದವರು ಆಚಾರ್ಯ ತನಕ ಪುರಾಣಗಳಲ್ಲಿ 3 ಭಾಷೆ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಎಲ್ಲರೂ ಪುರಾಣಗಳು ಬಿಟ್ಟದೆ, ಅದು ಅರ್ಥ ಆಗುವುದಿಲ್ಲ ಬೇಡ ಅಂತ ವರಾಹ ಮೀರ ಹೇಳಿದಾಗ ದೇಶಾಂ ಆಶಯಂ ನ ವಿದ್ಮ, ಅದೆಲ್ಲ ಪುರಾಣ ಎಲ್ಲ ಅರ್ಥ ಆಗುದು. ನಾವು ಉಪನಿಷತ್ತು ಇಟ್ಕೊಂಡು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೆಯೋ, ಪುರಾಣದ ಸುದ್ದಿ ಬೇಡ, ಅದು ಅರ್ಥ ಆಗುವುದಿಲ್ಲ ಅಂತ ಎಲ್ಲರೂ ಕೈಬಿಟ್ಟದ್ದನ್ನ ಆಚಾರ್ಯರು, ಪುರಾಣಗಳು ವೇದಗಳಿಗೆ ವಿರುದ್ಧ ಅಲ್ಲ, ಅದಕ್ಕೆ 3 ಭಾಷೆ ಇದೆ ಅಂತ ತೋರಿಸಿಕೊಟ್ಟು, ವೇದಗಳಲ್ಲೂ ಇದೆ 3 ಭಾಷೆ, ವೇದಗಳಲ್ಲೂ 3 ಭಾಷೆ ಇದೆ, ಪುರಾಣಗಳಲ್ಲೂ 3 ಭಾಷೆ ಇದೆ. ಆದ್ದರಿಂದ ಆ 3 ಭಾಷೆಗಳನ್ನ ತಿಳಿದವರಿಗೆ ಮಾತ್ರ ಪುರಾಣ ಅರ್ಥ ಆಗತ್ತೆ ಅಂತ ಹೀಗೆ ವಿವರಿಸಿ, ಅದಕ್ಕೋಸ್ಕರ 3 ಭಾಷೆಗಳನ್ನು ತಿಳಿದು ಪುರಾಣಗಳನ್ನು ಅರ್ಥ ಮಾಡಿ ಅದರ ಸಾರಗ್ರಹಣ ಮಾಡುವುದಕ್ಕೋಸ್ಕರ ಒಂದು ಗೆಳೆಯನಂತ ಭವತಾ ಸುಸಖಾ ಚಕ್ರೆ, ಒಬ್ಬ ಗೆಳೆಯನಾದ ಗೈಡ್ ಸಿಕ್ಕಿದ್ರೆ ನಮಗೆ ಹೊಸ ಊರಿನಲ್ಲಿ ಹೇಗೆ ಆಗತ್ತೆ, ಆ ಊರಿನ ಪರಿಚಯ ಇದ್ದವರು, ಅಂಥ ಒಂದು ಗೈಡನ್ನು ಕೊಟ್ಟರೆ ನೀವು ಭಾಗವತ ತಾತ್ಪರ್ಯ ನಿರ್ಣಯ ಅಂತ. ಆಚಾರ್ಯರ ಉದ್ಗ್ರಂಥಗಳನ್ನ ಸುಮಾರಾಗಿ ಮೊದಲವರು ಹೇಳಿದ್ರು, ಮಹಾಭಾರತ ನಿರ್ಣಯ, ಭಾಗವತ ತಾತ್ಪರ್ಯ, ದಶೋಪನಿಷತ್ ಭಾಷ್ಯ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಮತ್ತು ಬ್ರಹ್ಮಸೂತ್ರ ಭಾಷ್ಯ, ಇಷ್ಟು ಉದ್ಗ್ರಂಥಗಳನ್ನು ಮೊದಲು ಹೇಳಿದರು. ಬ್ರಹ್ಮಸೂತ್ರ ಭಾಷ್ಯ ಆಯಿತು, 10 ಉಪನಿಷತ್ತುಗಳು 11, ಗೀತಾ ಭಾಷ್ಯ ತಾತ್ಪರ್ಯ 12, 13, ಭಾರತ ತಾತ್ಪರ್ಯ ನಿರ್ಣಯ 14, 15ನೇದು ಭಾಗವತ ತಾತ್ಪರ್ಯ. ಆಚಾರ್ಯ ಗ್ರಂಥಗಳಲ್ಲಿ ಮೇರುಕೃತಿಗಳು ಅನ್ನಬಹುದಾದ 15 ಗ್ರಂಥಗಳನ್ನು ಮೊದಲು ಹೇಳಿದರು. ಆಮೇಲೆ ಅವರಿಗೆ ಕಂಡದ್ದು ಬಹಳ ಮಹತ್ವದ ಗ್ರಂಥ. ಯಾಕೆಂದ್ರೆ ಆಚಾರ್ಯರು ಜ್ಞಾನದ ಒಂದು ಪ್ರಕಾಶಕ್ಕೋಸ್ಕರ ಗ್ರಂಥರಚನೆ ಮಾಡುವಾಗ ಆಚಾರ ಸಂಹಿತೆಯನ್ನು ಮರೆಯಲಿಲ್ಲ. ಕರ್ಮಕಾಂಡವನ್ನು ತಿರಸ್ಕಾರ ಮಾಡಿ, ಅನೇಕ ಮಂದಿ ಏನು ಅಂದ್ರೆ ಜ್ಞಾನ ಕರ್ಮಗಳು ಪರಸ್ಪರ ವಿರುದ್ಧ, ಜ್ಞಾನಿಗಳಿಗೆ ಕರ್ಮ ಇಲ್ಲ ಅಂತ ಕರ್ಮವನ್ನ ಅನಾದರ ಮಾಡಿದವರು. ಆಚಾರ್ಯರು ಜ್ಞಾನ ಕರ್ಮಣಾ ಜ್ಞಾನ ಮಾತನೋತಿ,
ಕರ್ಮವನ್ನು ತ್ಯಾಗ ಮಾಡಿ ಜ್ಞಾನದ ದಾರಿಯಲ್ಲ, ಕರ್ಮಾನುಷ್ಠಾನ ಅನ್ನೋದು ಅಷ್ಟೇ ಅಗತ್ಯ ಅಂತ ಹೇಳಿದವರು. ಆದ್ದರಿಂದ ಅದಕ್ಕೋಸ್ಕರ ತಾಂತ್ರಿಕ ಪರಂಪರೆಯಲ್ಲೇ ಅತ್ಯಂತ ಅಪೂರ್ವವಾದ ಒಂದು ಗ್ರಂಥವನ್ನು ಬರೆದರು ತಂತ್ರಸಾರ ಸಂಗ್ರಹ. ಈ ಮಹತ್ ಗ್ರಂಥಗಳ ಜೊತೆಗೆ ಅವರು ಹೇಳುವಂತಹದ್ದು ಜ್ಞಾನಕ್ಕೆ ಎಷ್ಟು ಒತ್ತು ಕೊಟ್ಟರೋ ಅಷ್ಟೇ ಅನುಷ್ಠಾನಕ್ಕೆ ಒತ್ತು ಕೊಟ್ಟ ಆಚಾರ್ಯರು ತಂತ್ರಸಾರ ರಚನೆ ಮಾಡಿ ತಂತ್ರಸಾರ ಸಂಗ್ರಹವನ್ನ 16ನೇ ಗ್ರಂಥವಾಗಿ ಉಲ್ಲೇಖ ಮಾಡ್ತಾರೆ. ಕಸ್ತಂತ್ರ ಸಾರಂ ಸಂಪ್ರಾಪ್ಯ ನ ಸ್ಯಾತ್ ಅವಕ್ತ ವಂಚಿತ ಅಂತ, ಸಂಪ್ರಾಪ್ತ ವಂಚಿತ. ಯಾರಿಗಾದ್ರೂ ತಂತ್ರಸಾರ ಸಂಗ್ರಹ ಸಿಕ್ಕಿದ್ರೆ ಅವನ ಅಭೀಷ್ಟ ಸಿಕ್ಕಿದ, ಕಲ್ಪದ್ರುಮ ಸಿಕ್ಕಿದ ಹಾಗೆ ಇರ್ತಾರೆ. ಯಾಕೆ? ಅಮರೈಹಿ ಆಶ್ರಿತ ಛಾಯಂ ಕಲ್ಪದ್ರುಮಮಿವ ಉತ್ತಮಂ. ದೇವತೆಗಳು ಏನಾದರೂ ತನಗೆ ಅಭೀಷ್ಟವಾದ್ದು ಬೇಕಾದ್ರೆ ಕಲ್ಪವೃಕ್ಷದ ಹತ್ರ ಹೋಗಿ ಹೇಳಿದ್ರೆ ಅದು ಕೊಟ್ಬಿಡುತ್ತೆ ಅಂತ ಒಂದು. ಕಲ್ಪದ್ರುಮದಂತೆ ದೇವತೆಗಳು ಆಶ್ರಯಿಸಿ ಇರತಕ್ಕಂಥದ್ದು. ಛಾಯಾ ಅಂತಂದ್ರೆ ಅಧ್ಯಾತ್ಮ ವಿದ್ಯೆ. ನೋಡಿ ಅವರು ಹೇಳುವಂತಹ ಚಮತ್ಕಾರ ನೋಡಿ. ಛಾಯಾ ಅಂದ್ರೆ ಭಗವಂತನ ಅಧ್ಯಾತ್ಮ ವಿದ್ಯೆಗೆ ಛಾಯಾ ಅಂತ ಹೆಸರು ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಆ ಭಾಗವತ ತಾತ್ಪರ್ಯ ಮುಗಿದ ತಕ್ಷಣ ತಂತ್ರಸಾರ ತಗೊಂಡ್ರು. ಭಾಗವತ ತಾತ್ಪರ್ಯದಲ್ಲಿ ಬಳಸಿದ ಛಾಯಾ ಶಬ್ದದ ಅರ್ಥವನ್ನು ತಗೊಂಡ್ರು. ಛಾಯಾ ಅಧ್ಯಾತ್ಮ ವಿದ್ಯೆಯ ನಿರ್ಣಯಕ್ಕೋಸ್ಕರ ದೇವತೆಗಳು ಆಶ್ರಯಿಸುವ ಗ್ರಂಥ ಅಂತ. ಕರ್ಮ ನಿರ್ಣಯಕ್ಕೆ ಅಲ್ಲ, ಅಧ್ಯಾತ್ಮ ಜ್ಞಾನ ನಿರ್ಣಯಕ್ಕೋಸ್ಕರ ದೇವತೆಗಳು ಕೂಡ ರೆಫರ್ ಮಾಡಬೇಕಾದ ಗ್ರಂಥ ಅಂತ ಹೇಳಿ. ಅಮರ ಈ ಆಶ್ರಿತ ಛಾಯಂ ಕಲ್ಪದ್ರುಮೋತ್ತಮ. ಹೀಗೆ ಅಂಥ ಒಂದು ಕರ್ಮ ನಿರ್ಣಾಯಕ ನಮ್ಮ ಅನುಷ್ಠಾನ, ನಿತ್ಯಾನುಷ್ಠಾನ ಮತ್ತು ವಿಶೇಷಾನುಷ್ಠಾನ, ದೇವತಾ ಪ್ರತಿಷ್ಠೆ, ದೇವತಾ ಪ್ರತಿಮಾ ಶಿಲ್ಪ, ಪ್ರಾಯ ಇಷ್ಟು ವಿಷಯಗಳನ್ನು ಒಳಗೊಂಡ ಇನ್ನೊಂದು ತಂತ್ರಶಾಸ್ತ್ರ ಇಲ್ಲ. ಸಾಮಾನ್ಯ ತಂತ್ರಶಾಸ್ತ್ರಗಳಲ್ಲಿ ನಿತ್ಯಾನುಷ್ಠಾನ ಇದ್ದದಲ್ಲಿ ವಿಶೇಷಾನುಷ್ಠಾನ ಇಲ್ಲ, ವಿಶೇಷಾನುಷ್ಠಾನದಲ್ಲಿ ದೇವತಾ ರಚನೆ, ದೇವಸ್ಥಾನ ಪ್ರತಿಷ್ಠೆ, ಬ್ರಹ್ಮಕಲಶ ಹೇಳ್ತಾರೆ. ದೇವಸ್ಥಾನದ ರಚನೆ ಆಯ ಹೇಳೋದಿಲ್ಲ. ದೇವಸ್ಥಾನದ ಆಯ ಹೇಳಿದ್ರೆ ಪ್ರತಿಮಾ ನಿರ್ಮಾಣ ಅಂತೂ ಯಾವ ತಂತ್ರಶಾಸ್ತ್ರ ಇಲ್ಲ, ಅದು ಮೂರ್ತಿ ಶಿಲ್ಪಕ್ಕೆ ಸೇರಿದ್ದು. ಆಚಾರ್ಯರು ನಿತ್ಯಾನುಷ್ಠಾನ, ದೇವಾಲಯ, ದೇವಾಲಯದ ಪೂಜೆ, ದೇವಾಲಯದ ವಿಶೇಷೋತ್ಸವ, ದೇವಾಲಯದಲ್ಲಿ ಪ್ರತಿಷ್ಠೆ, ಬ್ರಹ್ಮಕಲಶ, ದೇವಾಲಯ ರಚನೆ, ಕನ್ಸ್ಟ್ರಕ್ಟ್ ಆರ್ಕಿಟೆಕ್ಚರ್, ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡೋ ದೇವರ ಪ್ರತಿಮೆಯ ಪ್ರತಿಮಾ ಲಕ್ಷಣ, ಸ್ಕಲ್ಪ್ಚರ್, ಇದು ಎಲ್ಲದರ ಬಗ್ಗೆಯೂ ಬರೆದಿದ್ದಾರೆ. ಅಂದ್ರೆ ಪ್ರಾಯ ಇಷ್ಟು ಸಮಗ್ರವಾದ ಒಂದು ತಾಂತ್ರಿಕ. ಆಮೇಲೆ ನಾವು ಅನುಷ್ಠಾನ ಮಾಡಬೇಕಾದ ಎಲ್ಲ ಮಹಾಮಂತ್ರಗಳು, ಪ್ರಧಾನವಾದ ಎಲ್ಲ ಮಹಾಮಂತ್ರಗಳು, ಇಷ್ಟನ್ನು ಸಂಗ್ರಹ ಮಾಡಿದ್ದು ಬರೇ ಕೇವಲ 400 ಚಿಲ್ಲರೆ ಶ್ಲೋಕದಲ್ಲಿ. ಅದ್ಭುತ ಇದು. ಅಂದ್ರೆ ಸಮಗ್ರ ದರ್ಶನ ಇದ್ದವರು ಮಾತ್ರ ಹೀಗೆ ಕ್ರಿಸ್ಪ್ ಆಗಿ ಹೇಳ್ಬೋದು. ಇಲ್ಲದೇ ಇದ್ರೆ ಒಂದು ವಿಷಯ ಹೇಳಲಿಕ್ಕೆ 400 ಶ್ಲೋಕ ಆಗ್ಬಿಡುತ್ತೆ, ಅಲ್ಲಿ ಗಡಿಬಿಡಿ ಆಗ್ಬಿಡುತ್ತೆ. ಅಂದ ದೇವತೆಗಳು ಕೂಡ ರೆಫರ್ ಮಾಡಿ ವಿಷಯ ತಿಳ್ಕೊಂಡು ಹೆಜ್ಜೆ ಇಡಬೇಕಾದಂಥ ಅಧ್ಯಾತ್ಮ ವಿದ್ಯೆಯ ಮೂಲ ಅನುಷ್ಠಾನ ಸಂಹಿತೆಯನ್ನ ಹೇಳಿರತಕ್ಕಂಥ ತಂತ್ರಸಾರ ಸಂಗ್ರಹ ಅದೊಂದು ಕಲ್ಪದ್ರುಮ. 16ನೇ ಗ್ರಂಥ ತಂತ್ರಸಾರ ಸಂಗ್ರಹ ಆಯಿತು. ತಂತ್ರಸಾರ ಸಂಗ್ರಹ ಆದ ಮೇಲೆ ಬಹಳ ವಿಚಿತ್ರ ಅಂದ್ರೆ 2 ಚಿಕ್ಕ ಗ್ರಂಥ. ಈಗ ಇದನ್ನ ಪ್ರಕರಣ ಅಂತ ಹೇಳ್ತಾರೆ. ನಾರಾಯಣ ಪಂಡಿತರು ಅವುಗಳನ್ನು ಪ್ರಕರಣ ಅಂತ ಪರಿಗಣಿಸಲಿಲ್ಲ. ನಮ್ಮಲ್ಲಿ ಎಲ್ಲ ತಪ್ಪು ಸಂಪ್ರದಾಯಗಳೇ ಇರೋದು. ದಶಪ್ರಕರಣ ಅಂತ ಅಬದ್ಧ ಇದು. ದಶಪ್ರಕರಣ ಅಂತ ಆಚಾರ್ಯ ನಾರಾಯಣ ಪಂಡಿತರು ಹೇಳಿದಂತಹ ಗ್ರಂಥಗಳೇ ಬೇರೆ. ಈ 7 ದಶಪ್ರಕರಣದಲ್ಲಿ ತತ್ವ ನಿರ್ಣಯವೂ ಸೇರಿದೆ. ಇವರು 2 ಗ್ರಂಥಗಳನ್ನು ಹೇಳ್ತಾರೆ. ಲೋಕಾನಾಂ ಅವಲೋಕಾಯ